ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ಪ್ರಸನ್ನಮೂರ್ತಿ TR. ಕಳೆದ ಸಂಚಿಕೆಯಲ್ಲಿ ನಾವು ಕಬ್ಬಿನ ಬಗ್ಗೆ ಮಾತಾಡಿದ್ವಿ. ಸಾಕಷ್ಟು ಜನ ರೈತ ಮಿತ್ರರು ತಾವು ಈ ಒಂದು ಸಂಚಿಕೆನ ನೋಡಿ ತುಂಬ ಇಷ್ಟಪಟ್ಟು ಅರ್ಥ ಮಾಡ್ಕೊಂಡು ಸಾಕಷ್ಟು ನೀವು ಜನ ಆಗಲೇ ಶುರು ಮಾಡಿದ್ದೀರಾ, ಇದನ್ನು ಶುರು ಮಾಡ್ತೀವಿ ಅಂದ್ಬಿಟ್ಟು ತಾವು ಉತ್ಸುಕರಾಗಿದ್ದೀರಾ. ಆಗಲೇ ಶುರು ಮಾಡೋರು ಕೆಲವರಿದ್ದಾರೆ. ಆದರೆ ಕಳೆದ ಸಂಚಿಕೆಯಲ್ಲಿ ನಾವು ಹೇಳ್ಬೇಕಾದ್ರೆ ಎರಡು ಸಣ್ಣ ಸಂಶಯಗಳು ರೈತರಲ್ಲಿ ಕಂಡಿದ್ದೇನು ಅಂದರೆ, ಈ ಬೀಜನ್ನು ಯಾವ ರೀತಿ ತೊಗೊಳ್ಳೋದು ಅಂತ, ಕಬ್ಬಿನ ಬೀಜನ್ನು ಯಾವ ರೀತಿ ತೊಗೊಳ್ಳೋದು ಅಂತ. ನಾವು ಇದನ್ನು ಕಬ್ಬಿನ ಜಲ್ಲೆ ಅಂತ ತೊಗೊಂಡಾಗ, ಇದು ಸಂಪೂರ್ಣವಾಗಿ ಕಬ್ಬಿನ ಜಲ್ಲೆ ಅಂತ ತೊಗೊಂಡಾಗ ಎಲ್ಲಿ ತನಕ ಬೇರೆ ಇದಾಗಿದ್ದಾವೋ ಅಂಥ ಅಲ್ಲಿಯ ತನಕ ಆ ಕಬ್ಬನ್ನು ಬಿಟ್ಟು ಮುಂದಿನ ಗೆಣ್ಣುಗಳನ್ನ ನಾವು ತೊಗೊಬೇಕು. ಮತ್ತು ಮೇಲಿಂದ ಒಂದು ಗೆಣ್ಣು ಬಿಟ್ಬಿಟ್ಟು ಈ ಮಧ್ಯದಲ್ಲಿರೋಂಥ ಗೆಣ್ಣುಗಳನ್ನ ನಾವು ಬೀಜಕ್ಕೆ ತೊಗೊಬೇಕಾಗುತ್ತೆ. ಇದರೊಳಗೆ ಹೇಗೆ ಅಂದರೆ, ಈ ಒಂದು ಗೆಣ್ಣಿಂದ ಇನ್ನೊಂದು ಗೆಣ್ಣಿಗೆ ಇನ್ನೊಂದು ಗೆಣ್ಣಿಗೆ ಅಂತರದಲ್ಲಿ ಏನು ಮಾಡಬೇಕು ಅಂದರೆ, ತುದಿ ಭಾಗದ ಕಡೆ 2/3 ಭಾಗ, ಬುಡದ ಕಡೆಗೆ 1/3 ಭಾಗ. ಅಂದರೆ ಈ ರೀತಿ ಕತ್ತರಿಸ್ಕೊಂಡು ನೀವು, ಅಥವಾ ಈ ರೀತಿ ಕತ್ತರಿಸ್ಕೊಂಡು ನೀವು 1/3 ಭಾಗ ಕೆಳಗಡೆ, ಮೇಲ್ಗಡೆ 2/3 ಭಾಗ ಈ ರೀತಿ ತೊಗೊಂಡು ಇದನ್ನು ಬಿತ್ತನೆ ಮಾಡ್ಕೊಳ್ಳೋದು. ಇದನ್ನು ನಾವು ಬೀಜಾಮೃತದಲ್ಲಿ ಅದ್ದೆ ತೆಗೆದು ಬಿತ್ತನೆ ಮಾಡೋದನ್ನು ನಾವು ಮೊದಲೇ ತಿಳ್ಕೊಂಡಿದ್ದೀವಿ. ಇನ್ನೊಂದು ಸಣ್ಣ ಸಮಸ್ಯೆ ಬರುತ್ತೆ ಅಂತ ಮಿತ್ರರು ಹೇಳ್ತಿದ್ರು, ಈ ಗೊಣ್ಣೆ ಹುಳುಗಳು ನಮ್ಮ ಕಬ್ಬಿನ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬರ್ತವೆ, ಹೇಗೆ ನಾವು ಅದನ್ನು ನಿಭಾಯಿಸೋದು ಅಂತ. ಅದಕ್ಕೂ ಕೂಡ ನಮಗೆ ಸಾಧಾರಣ ಅದು ಜೂನ್ ಜುಲೈ ಆಗಸ್ಟ್ ಒಳಗೆ ಮಳೆ ಹೆಚ್ಚಿರೋಂಥ ಸಮಯದಲ್ಲಿ ಅದು ಬರೋದನ್ನು ನಾವು ಕಾಣ್ತೀವಿ. ಸೊ ಇದನ್ನೇನು ಮಾಡಬೇಕಾಗುತ್ತೆ ಅಂದರೆ, ನಾವು ಏನು ನಾವು ಅಡುಗೆಗೆ ಉಪಯೋಗಿಸೋಂಥ ಇಂಗಿದೆಯೋ, ಒಂದು 150-200 ಗ್ರಾಮ್ನ ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಬೆರೆಸೋದು. 200 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಬೆರೆಸ್ಬಿಟ್ಟು ಅದನ್ನು ಡ್ರಿಪ್ ಮೂಲವಾಗಲಿ, ಹಾಯ ನೀರಿನ ಮೂಲವಾಗಲಿ, ಎರ್ಚೋದ್ರ ಮೂಲವಾಗಲಿ ನಾವೇನು ಮಾಡ್ಬೋದು, ಅದನ್ನು ನಮ್ಮ ಗದ್ದೆಗಳಲ್ಲಿ ಎರ್ಚಿ ಮಾಡೋದ್ರಿಂದ ನಮಗೆ ಅತಿ ಉತ್ಕೃಷ್ಟವಾದ ಲಾಭಗಳು ಸಿಗ್ತವೆ. ಆಮೇಲೆ ಈ ಕಬ್ಬನ್ನು ನಾಟಿ ಮಾಡೋದು ಅಷ್ಟೇ. ನಮ್ಮ ಸ್ನೇಹಿತರಾದ ರಾಜಶೇಖರ್ ನಿಂಬರ್ಗಿ ಅವರು, ಅಥರ್ಗ ಗ್ರಾಮದವರು, ಇಂಡಿ ತಾಲೂಕು, ಬಿಜಾಪುರ, ಅವರು ಕಂಡ್ಕೊಂಡಿರೋ ರೀತಿ ಅವರು ನಿರಂತರ ಪ್ರತಿ ತಿಂಗಳು ಅದನ್ನು ಬಿತ್ತನೆ ಮಾಡಿ ನೋಡಿ ಅವ್ರು ಕಂಡ್ಕೊಂಡಿರೋದೇನು ಅಂದರೆ, ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದಾಗ ನಮ್ಗೆ ಅತಿ ಹೆಚ್ಚು ಇಳುವರಿ, ಅತಿ ಉತ್ಕೃಷ್ಟವಾದ ಒಂದು ಫಸಲು ಬರುತ್ತೆ ಅನ್ನೋದು ಕೂಡ ಅವರು ಕಂಡ್ಕೊಂಡಿದ್ದಾರೆ. ಸೊ ತಾವು ಬಿತ್ತನೆ ಮಾಡೋಂಥ ಸಮಯದಲ್ಲಿ ಆಗಸ್ಟು ಮಧ್ಯ ಸೆಪ್ಟೆಂಬರ್ ಒಳಗೆ ಅದನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಇಲ್ಲಾಂದರೆ ಮಾಮೂಲ ನಾವು ಮುಂಗಾರಿಗೂ ಹಾಕ್ತೀವಿ, ಮತ್ತು ಆಗಸ್ಟ್ ಸೆಪ್ಟೆಂಬರ್ಗೆ ಹಾಕ್ತೀವಿ, ಮತ್ತು ಫೆಬ್ರವರಿ ಮಾರ್ಚು ಆ ರೀತಿ ನೀವು ನೋಡಿಕೊಂಡು ನಿಮ್ಮ ಎಷ್ಟು ನೀರಿದೆ ನಿಮ್ಮಲ್ಲಿ, ಅಥವಾ ಯಾವ ರೀತಿ ನೀರಿದೆ ಅಂತ ನೋಡಿಕೊಂಡು ನೀವು ಅದನ್ನು ಬಿತ್ತನೆಗಳು ಮಾಡ್ಕೊಳ್ಳೋದ್ರೊಳಗೆ ಯಾವುದೂ ತೊಂದರೆಗಳಾಗೋದಿಲ್ಲ. ಈಗ ನಾವು ಕಬ್ಬಿನ ನಂತರ ಬಾಳೆ ಹಾಗೂ ಪರಂಗಿ ಬಗ್ಗೆ ಬರೋಣ. ಬಾಳೆ ಹಾಗೂ ಪರಂಗಿ ಅಂದರೆ ಪಪ್ಪಾಯ, ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಪಪ್ಪಾಯ ಅಂತ. ಸೊ ಮೊದಲನೇದಾಗಿ ಬಾಳೆನ ನಾವು ತೊಗೊಳ್ಳೋಣ. ಬಾಳೆಗೆ ಕೂಡ ನಾವು ಬರೀ ಬಾಳೆ ಬೆಳೆ ಬೆಳಿತೀವಿ ಅಂತ ಅಂದಾಗ, ನಮ್ಮ ಕಡೆ ಬೆಳೆಯುವಂಥ ಏಲಕ್ಕಿ ಬಾಳೆ ಇದನ್ನೆಲ್ಲ ಬೆಳೆಯುವಾಗ ಅಂತರ ಸ್ವಲ್ಪ ಹೆಚ್ಚಿರಬೇಕಾಗುತ್ತೆ. ಅಂಥ ಸಮಯದಲ್ಲಿ ಮತ್ತು ಅದೇ ಕಬ್ಬಿನ ಯಾವ ರೀತಿ ನಾವು ಮಾಡಿದ್ವಿ, ಕಬ್ಬಿಗೆ ಮಾಡಿದ ರೀತಿಯಲ್ಲೇ 2 ಅಡಿ ಅಂದರೆ 8 ಅಡಿ ಸಾಲು. ಸಾಲು ಅಂತ ಹೇಳಿದಾಗ ನಾವು ಹೇಳೋವಂಥ ಅವಶ್ಯಕತೆಯೇ ಇಲ್ಲ, ಪೂರ್ವ ಪಶ್ಚಿಮ. ಈ ಮೊದಲನೇದು ಏನು ಮೊದಲನೇ ಸಾಲಿದೆ, ಇವೆರಡನ್ನು ನಾವು ಮೊದಲನೇ ಸಾಲು,
ಇವನ್ನ ಎರಡನೇ ಸಾಲು, ಇವೆರಡನ್ನ ಅಂದರೆ ಬಾಳೆ ಗಿಡದ ಪಕ್ಕ ಇರೋಂಥ ಸಾಲು ಎರಡನೇದು ಮತ್ತು ಮೂರನೇದು ಮಧ್ಯದ ಸಾಲನ್ನ ಏನಂತೀವಿ ಕುಟುಂಬದ ಸಾಲನ್ನ ನಾವು ಮೂರನೇ ಸಾಲಾಗಿ ತೊಗೊತೀವಿ. ಸೊ ಇಲ್ಲಿ ನಾವು ಬಾಳೆನ ಕಬ್ಬಿನ ರೀತಿಯಲ್ಲೇ ನಾವು ಈ ಹೊಳೆ ಏನಿದೆ, ಕಾಲುವೆ ಏನಿದೆ, ಮೊದಲನೇ ಕಾಲುವೆ ಒಳಗೆ ಇದನ್ನು ನಾವು ಬಿತ್ತೋದನ್ನು ಅಥವಾ ನಾವು ನೆಡೋದನ್ನು ನಾವು ಕೆಲಸ ಮಾಡಬೇಕಾಗತ್ತೆ. ಮೊದಲನೇ ಸಾಲಲ್ಲಿ ನಾವು ಮಾಡಿಕೊಂಡು ಅದೇ ರೀತಿ ನಾವೇನು ಮಾಡ್ತೀವಿ, ಇಲ್ಲಿ ಯಾವ ಈರುಳ್ಳಿ ಇರ್ಬೋದು, ನಿಮ್ಮ ಬೆಳ್ಳುಳ್ಳಿ, ಇದನ್ನೆಲ್ಲ ಏನು ನಾವು ಕಬ್ಬಲ್ಲಿ ನೋಡಿದ್ವೋ ಅದೇ ರೀತಿ ಮೊದಲನೇ ಸಾಲಿನ ಬಲದಂಡೆಯಲ್ಲಿ ಏರ್ದಂಡೆಯಲ್ಲಿ ಮಾಡೋದು. ಇಲ್ಲಿ ಮತ್ತೆ ನಾವು ಹೇಳೋದು ಅವಶ್ಯಕತೆನೇ ಇಲ್ಲ. ಏನು ಮಾಡ್ಬೇಕು ನಾವು, ಕಾಳುಗಿಡಗಳನ್ನ ಎರಡನೆಯ ಎಡೆದಂಡೆ ಆ ಕಡೆಯಿಂದ ಎರಡನೆಯ ಬಲದಂಡೆಗೆ ನಾವು ಕಾಳುಗಿಡಗಳನ್ನ ಹಾಕೊಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮೆಣಸಿನಕಾಯಿ ಮತ್ತು ತರಕಾರಿ, ಯಾವುದಿದು ಮೆಣಸಿನಕಾಯಿ ಹಾಗೂ ತರಕಾರಿ ಈ ಸಾಲಲ್ಲಿ ಬೆಳ್ಕೊಳೋದು. ಮತ್ತು ಮಧ್ಯದಲ್ಲಿ ಇದು ಮೊದಲನೇ ಸಲ ಮಾತ್ರ ನಾವು ಈ ಕುಟುಂಬ ಸಾಲು ಅಂತ ಏನಿದೆಯೋ ಇದರೊಳಗೆ ತೊಗರಿ, ಅಳಸಂಡೆ ಇವನ್ನೆಲ್ಲ ಮಾಮೂಲಾಗಿ ಹಾಕೊಂಬೋದು ಯಾವಾಗ ಬೇಕಾದರೂ. ಆದರೆ ಏನಾದರೂ ನಾವು ಏಕದಳ ಬೆಳೆಗಳು ಬೆಳಿತೀವಿ, ನಮಗೆ ರಾಗಿ ಬೇಕು, ಭತ್ತ ಬೇಕು ಅಂತ ಏನಾರು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮೊದಲನೇ ಸಲ ಮಾತ್ರ ಇದು ಸಾಧ್ಯ ಆಗುತ್ತೆ. ಯಾಕೆಂದರೆ ಎರಡನೇ ಸಲ ಆಗಲೇ ನಾವು ಮೊದಲನೇ ಫಸಲು ಬಂದು ಕಟಾವು ಆಗೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ಇದನ್ನು ನಾವು ಕಟಾವು ಮಾಡಿಬಿಟ್ಟು ಮತ್ತು ಮರಿಗಳನ್ನ ಬಿಟ್ಟಿರ್ತೀವಿ. ಅದು ಹೆಚ್ಚೆಚ್ಚು ನೆರಳು ಮಾಡ್ತಾ ಇರುತ್ತೆ. ನೆರಳಿತ್ತು ಅಂದರೆ ಏಕದಳ ಬೆಳೆಗಳು ಬರೋದಿಲ್ಲ ಅಂತ ನಾವು ತುಂಬ ಚೆನ್ನಾಗಿ ಕಂಡುಕೊಂಡಿದ್ದೀವಿ. ಹಾಗಾಗಿ ಕುಟುಂಬ ಸಾಲಲ್ಲಿ ಆದಷ್ಟು ನಾವು ದ್ವಿದಳ ಧಾನ್ಯಗಳು ಮತ್ತು ನಮಗೆ ತರಕಾರಿ ಬೆಳೆಗಳು, ಗೆಡ್ಡೆ ಬೆಳೆಗಳು ಅಂದರೆ ಅರಿಶಿನ, ಶುಂಠಿ ಮತ್ತು ಗೆಡ್ಡೆ ತರಕಾರಿಗಳನ್ನೆಲ್ಲ ಹೇಳ್ಬೇಕಂಬೋದು. ಯಾಕೆ ಇಲ್ಲಿ ಅರಿಶಿನ, ಶುಂಠಿ ತೊಗೊತೀವಿ ಅಂತ ಅಂದರೆ ನಾವು ನೋಡಿದ್ದೀವಿ ನೀರು ತಪ್ಪಿಸೋದನ್ನು ಮಾಡ್ಕೊಂಡು ಬರೋದ್ರಿಂದ ಮಧ್ಯದ ಸಾಲಲ್ಲಿ ಮಾತ್ರ ನೀರು ಬಿಡೋದು ಅಂತ. ಈ ಅರಿಶಿನ, ಶುಂಠಿ ವರ್ಷದ ಬೆಳೆ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮಗೆ ಅರಿಶಿನ ಎಲ್ಲ ವರ್ಷಕ್ಕೆ ಬರೋದ್ರಿಂದ ನಮಗೆ ನಿರಂತರವಾಗಿ ಅದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಈ ಅರಿಶಿನ, ಈ ಶುಂಠಿಗಳನ್ನ ಮಧ್ಯದಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ ಬೇರೆ ಕಾಳುಗಿಡಗಳು ಮತ್ತು ತರಕಾರಿಗಳು, ಹೂವು, ಗಿಡಗಳನ್ನ ಇಲ್ಲಿ ಬೆಳೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ನಮಗೇನು ಲಾಭ ಅಂತ ನೀವು ಗಮನಿಸ್ಬೋದು. ಏನಾಗುತ್ತೆ ಅಂದರೆ ನಾವು ಇದುವರೆಗೆ ಏನು ಮಾಡ್ತಾಯಿದ್ದೀವಿ, ಬಾಳೆ ಅಂದರೆ ಬಾಳೆನೇ ಬೆಳ್ಕೊಂಡು ಒಂದು 1200 ಗಿಡ, 1500 ಗಿಡ, 2000 ಗಿಡ ಅಂತರಗಳ ಮೇಲೆ ಬೇರೆ ಬೇರೆ ಕ್ಯಾವೆಂಡಿಶ್ಗೆ ಒಂದು ಅಂತರ, ಇದಕ್ಕೆ ಒಂದು ಅಂತರ ಅಂತಂದಾಗ ನಾವು ಬೇರೆ ಬೇರೆ ರೀತಿ ನಾವು ಬೆಳೀತಿರುವಾಗ ಏನಾಗುತ್ತೆ, ನಮಗೆ ಈ ಒಂದು ಬಾಳೆ ಬಿಟ್ಟರೆ ಮತ್ತೆ ಮಧ್ಯದಲ್ಲಿ ನಮಗೇನು ಸಿಗಲ್ಲ, ಬರೀ ಕಳೆಯೋದ್ರೊಳಗೇ ನಮ್ಮ ಸಮಯನ ವ್ಯರ್ಥ ಮಾಡ್ಕೊತೀವಿ. ಮತ್ತು ಈ ಒಂದು ನೀರಿನ ಸರಿಯಾಗಿ ಸಮರ್ಪಕವಾಗಿ ಬಳಸ್ತಾನೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಗೆಡ್ಡೆಗಳನ್ನ ಮೇಲೆ ಬಂದುಬಿಟ್ಟು ನಮಗೆ ಬರೀ ಅದಕ್ಕೆ ಮಣ್ಣು ಹೊಡಿ, ಇದನ್ನ ಹೊಡಿ ಅಂತಲೇ ಯಾವ ರೀತಿ ನಾವು ತೋಟಗಳು ಮಾಡ್ತೀವೋ ಅದೇ ರೀತಿ ನಾವು ತುಂಬ ಹಣವನ್ನು ವ್ಯರ್ಥ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಆದರೆ ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ, ನಮಗೆ ಬಾಳೆ ಬರೋದಕ್ಕೆ 1 ವರ್ಷ ಆಯಿತು ಅಂತಂದರೆ ನಮಗಿಲ್ಲಿ 3 ತಿಂಗಳಿಂದ ಯಾರಾನ ನಾವು ಇಲ್ಲಿ ಮಧ್ಯದಲ್ಲಿ ಅಥವಾ ಇಲ್ಲಿಗೆ ಸೊಪ್ಪು ಹಾಕೊಳ್ಳೋ ಅಂತ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಈ ಬಾಳೆ ತೋಟಗಳಲ್ಲೆಲ್ಲ. ಸೊ ಈ ಸೊಪ್ಪನ್ನು ಬೆಳೆಯೋರಿದ್ರೆ ತಿಂಗಳಿಗೆ ಅವ್ರಿಗೆ ಶುರುವಾಗ್ಬಿಡುತ್ತೆ ಹಣ. ಅದು ಬಿಟ್ಟು ನಾವು ಇಲ್ಲ ಅಂತಂದರೆ 3 ತಿಂಗಳಿಗೆ ಈರುಳ್ಳಿ ಅದು ಸಿಗುತ್ತೆ, ನಮಗೆ 4ನೇ ತಿಂಗಳು 5ನೇ ತಿಂಗಳಾಗಲೇ ಮೆಣಸಿನಕಾಯಿಗಳು ಸಿಗ್ತಾ ಇರ್ತವೆ, ಕಾಳುಗಳು ಸಿಗ್ತವೆ ಮತ್ತು ತರಕಾರಿಗಳು, ಹೂವುಗಳೆಲ್ಲ ಸಿಗೋದ್ರಿಂದ ನಿರಂತರವಾಗಿ ರೈತನಿಗೆ ಪ್ರತಿದಿನ ಬೆಳಗ್ಗೆ ಕಾಸು ಬರೋವಂಥ ಒಂದು ವ್ಯವಸ್ಥೆ 1 ತಿಂಗಳಿಂದ ಅವನು ಮಾಡ್ಕೊಬೋದು. ಮುಲ್ಲಂಗಿ ಇವನ್ನ ಹಾಕ್ಬಿಟ್ವಿ ಅಂದರೆ ನಮ್ಗೆ ಅತಿ ಶೀಘ್ರವಾಗಿ ಹಣ ಸಿಗೋಕ್ಕೆ ಶುರುವಾಗುತ್ತೆ. ಮತ್ತು ಇವು ಅಂತರ ಬೆಳೆಗಳು ಬೇರೆ ಏನಿದಾವೋ ಇಡೀ ವರ್ಷ ನಮಗೆ ಕೊಡೋವಂಥ ಒಂದು ಅನುಕೂಲ ಆಗುತ್ತೆ. ಯಾವ ರೀತಿ ನಾವು ಕಬ್ಬುಗೆ ಮಾಡಿದ್ವಿ ಅದೇ ರೀತಿ ಈ ಈರುಳ್ಳಿ ಇದು ಮುಗಿಯೋ ತನಕ ಈರುಳ್ಳಿ ಅಥವಾ ಇಲ್ಲೇನು ಹಾಕಿದ್ದೀವಿ 3 ತಿಂಗಳದ ಒಂದು ಫಸಲು ಈರುಳ್ಳಿ, ಬೆಳ್ಳುಳ್ಳಿ ಇವೇನು ಹಾಕಿದ್ದೀವಿ ಇದ್ರದ್ದು ಅವಧಿ ಮುಗಿಯೋ ತನಕ ಇದನ್ನು ಯಾವಾಗ ನಾವು ಕೀಳ್ತೀವಿ ಅಲ್ಲಿ ತನಕ ನಾವೇನು ಮಾಡ್ತೀವಿ, ಎಲ್ಲ ಸಾಲಲ್ಲೂ ನೀರು ಬಿಡ್ತೀವಿ. ಏನು ಮಾಡಬೇಕು, ಎಲ್ಲ ಸಾಲಲ್ಲೂ ನೀವು ನೀರು ಬಿಡಬೇಕಾಗತ್ತೆ. ಯಾವಾಗ ಇದನ್ನು ತೆಗೆದುಬಿಡ್ತೀವಿ, ಯಾವಾಗ ಇದನ್ನು ಬೆಳೆ ತೊಗೊಂಡ್ಬಿಡ್ತೀವಿ ನಾವು, ಇದು ಬೆಳೆ ತೊಗೊಂಡಿದ ತಕ್ಷಣ ಏನು ಮಾಡ್ತೀವಿ, ಇಲ್ಲಿ ಮತ್ತೆ ಬಂದು ಈ ಒಂದು ಜಾಗಕ್ಕೆ ನೀರು ಬಿಡೋವಂಥ, ಈ ಕಾಲುವೆಗೆ ನೀರು ಬಿಡೋಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ 3 ತಿಂಗಳಾಗೋಷ್ಟಂಗೆ ಏನಾಗುತ್ತೆ, ನಾವು ನೆಟ್ಟಿರೋವಂಥ ಗೆಡ್ಡೆ ಬೆಳೆದು ಅದ್ರ ಎಲೆಗಳು ಎಲ್ಲಿಗೆ ಬಂದಿರುತ್ತೆ, 2ನೇ ಸಾಲಿಗೆ ನಮಗೆ ಬಂದಿರುತ್ತೆ. ಏನಾಗುತ್ತೆ, ನಮ್ಗೆ 2ನೇ ಸಾಲಿಗಾಗಲೇ ಎಲೆಗಳು
ಗಿಡ ದೊಡ್ಡದಾಗ್ಬಿಟ್ಟು ಏನಾಗುತ್ತೆ, ಎರಡನೇ ಸಾಲಿಗಾಗಲೇ ಎಲೆಗಳು ಬಂದಿರ್ತವೆ. ಸೊ ನಾವು ಇಲ್ಲಿಗೆ ನೀರು ಬಿಡುವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಸೊ ಅಲ್ಲಿ ತನಕ ಏನು ಮಾಡ್ತೀವಿ, ತದನಂತರ ಈ 3 ತಿಂಗಳ ನಂತರ ನಿರಂತರವಾಗಿ 1, 2, 3 ಈ 3 ಕಾಲುವೆಗಳಿಗೆ ನಾವು ನೀರು ಕೊಡ್ತಾ ಇರಬೇಕಾಗುತ್ತೆ. ಈ 5 ರಿಂದ 6 ತಿಂಗಳೊಳಗೆ ಯಾವಾಗ ಈ ಮೆಣಸಿನ್ಕಾಯಿ ಇಲ್ಲಿ ಹಾಕಿರೋಂಥ ಕಾಯಿ ಪಲ್ಯ ತರಕಾರಿ ಇವು ಮುಗಿತಾವೋ, ಇಲ್ಲಿ ಹಾಕಿರೋಂಥ ಕಾಳು ಗಿಡಗಳು ಮತ್ತು ಮೆಣಸಿನ್ಕಾಯಿ, ಅಂಥ ಸಮಯಕ್ಕೆ ಏನು ಮಾಡ್ತೀವಿ ಅಂದರೆ 6 ತಿಂಗಳ ನಂತರ ನಿರಂತರವಾಗಿ ಇಲ್ಲೂ ನೀರು ಬಂದ್ ಮಾಡಿ ಬರೇ ಮಧ್ಯ ನೀರು ಬಿಡುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಈ 6 ತಿಂಗಳ ನಂತರ ಯಾಕೆ ಅಂತ ಅಂದಾಗ 6 ತಿಂಗಳೊಳಗೆ ಏನಾಗುತ್ತೆ ಅಂದರೆ ಈ ಗಿಡ ಮತ್ತೆ ಬೆಳೆದು, ಬಾಳೆ ಗಿಡ ಏನಾಗುತ್ತೆ ಎತ್ತರವಾಗಿ ಬೆಳೆದು ಮತ್ತೆ ಇಲ್ಲಿ ಮಧ್ಯದ ಅಂತರಕ್ಕೆ ಬಂದಿರ್ತದೆ ಆಗಲಿ. ಸೊ ಈ ಬೇರುಗಳು ಇವಾಗ ಎಲ್ಲಿ ಬಂದಿದ್ದಾವೆ, ಬೇರುಗಳು ಸೀದಾ ನಮಗೆ ಇಲ್ಲಿಗೆ ಬಂದಿದ್ದಾವೆ. ಇಲ್ಲಿದ್ದಂಥ ಬೇರು ಇಲ್ಲಿಗೆ ಬಂದಿದ್ದಾವೆ. ಅದೇ ರೀತಿ ಈ ಕಡೆ ಇರೋಂಥ ಬೇರು ಏನಾಗ್ತಾಯಿದೆ, ಇಲ್ಲಿಗೆ ಬರ್ತಾಯಿದೆ. ಇವಾಗ ನಾವು ನೀರಲ್ಲಿ ಕೊಡಬೇಕು, ಬೇರಿನ ಮೂತಿಗೆ ಕೊಡಬೇಕು. ಅಂದರೆ ಎಲ್ಲಿ ಗಿಡ ತನ್ನ ಅಂಬರ ಚಾಚಿದೆ, 6 ತಿಂಗಳೊಳಗಾಗಲೇ ಮಧ್ಯಕ್ಕೆ ಬಂದಿರುತ್ತೆ ಅಂಬರಗಳು, ಅಂದರೆ ಎಲೆ ತುದಿಗಳು. ಅಂಥ ಸಮಯದಲ್ಲಿ ನಾವು ನೀರನ್ನು ಇಲ್ಲೇ ನಿರಂತರ ಕೊಡೋದನ್ನು ನೋಡ್ತೀವಿ. ಈಗ ನಾವು ಮುಖ್ಯವಾಗಿ ನೋಡಬೇಕಾಗಿರೋದಂದರೆ ಬಾಳೆಗೆ ತೀಕ್ಷ್ಣವಾದ ಬಿಸಿಲು ಅಂದರೆ ಆಗಲ್ಲ. ಬಾಳೆಗೆ ಏನಾಗಿದೆ ಅಂದರೆ ತೀಕ್ಷ್ಣವಾದ ಬಿಸಿಲು ಅಂದರೆ ಆಗಲ್ಲ. ಹಾಗಾಗಿ ಏನು ಮಾಡಬೇಕು, ನಾವು ಬರೇ ಬಾಳೆ ಬೆಳೆ ಬೆಳಿತೀವಿ ಅಂದಾಗ ನಾವು ಬಾಳೆ ಗಿಡಗಳಿಗೆ ಸಾಕಷ್ಟು ನೆರಳು ಕೊಡಬೇಕಾಗತ್ತೆ. ಈ ನೆರಳನ್ನು ಕೊಡೋದು ಯಾವ ರೀತಿ, ಏನಾಗುತ್ತೆ, ಬಾಳೆಗೆ ನಾವು ಅತಿ ಬೈಲಲ್ಲಿ ನಾವೇನಾದ್ರೂ ಬಾಳೆ ಗಿಡ ಹಾಕಿದ್ವಿ ಅಂದರೆ ಏನಾಗುತ್ತೆ ಅಂದರೆ, ಬಿರು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಈ ಬಾಳೆಗಳು ಬೆಳಗ್ಗೆ 9 ಗಂಟೆ 10 ಗಂಟೆ ನಂತರ ಏನಾಗ್ತವೆ, ತನ್ನ ಎಲೆಗಳನ್ನೆಲ್ಲ ಕೆಳಗಡೆ ಚಾಚ್ತವೆ. ಚಾಚ್ಬಿಟ್ಟು ಏನು ಮಾಡ್ತವೆ ಅಂದರೆ, ಆ ಒಂದು ತೀಕ್ಷ್ಣವಾದ 10-10:30 ಬರೋವಂಥ 3 ಗಂಟೆ ತನಕ ಬರೋವಂಥ ತೀಕ್ಷ್ಣವಾದ ಬಿಸಿಲು ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆಹಾರ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಅದ್ರ ಕೈಯಲ್ಲಿ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಅದು ತನ್ನ ಎಲೆಗಳನ್ನೆಲ್ಲ ಕೆಳಗಡೆ ಚಾಚ್ಕೊಂಡ್ಬಿಡುತ್ತೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಉತ್ಪಾದನೆ ಗಟ್ಟಿತ ಆಗುತ್ತೆ. ಅಂದರೆ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಗೊಬ್ಬರ ಕೊಡ್ತಾಯಿದ್ದೀವಿ, ನೀರು ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನಮ್ಗೆ ಯಾಕೆ ಇಳುವರಿ ಬರ್ತಿಲ್ಲ ಅನ್ನೋದು ಮುಖ್ಯವಾದ ಪ್ರಶ್ನೆ. ಇಲ್ಲೇ ಅದು ಉತ್ತರ ಇರೋದು. ಹಾಗಾಗಿ ನಾವು ಏನು ಮಾಡ್ಬೇಕಂತಂದರೆ, ಈ ಬಾಳೆನ ಬೆಳಿತೀವಿ ಅಂದಾಗ ಅದಕ್ಕೆ ತಕ್ಕನಾದ ನೆರಳು ಕೊಡ್ಬೇಕಾಗ್ತದೆ. ಯಾವ ನಾವು ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಬೇರೆ ತೋಟಗಳಲ್ಲಿ ಅಂತರ ಬೆಳೆ ಆಗಿ ತೊಗೊಳ್ಳಲ್ಲ. ಯಾವ ನಾವು ಬೈಲಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಬರೇ ಬಾಳೆ ಬೆಳೆನೇ ತೆಗಿತೀವಿ ಅಂತ ಹೋದಾಗ ಏನಾಗುತ್ತೆ ಅಂದಾಗ ನಾವು ಅದಕ್ಕೆ ನೆರಳನ್ನು ಕೊಡಬೇಕಾಗುತ್ತೆ. ಈ ನೆರಳು ಕೊಡೋದು ಹೇಗೆ, ಇದನ್ನು ನೋಡ್ತಾ ಇದ್ದೀವಿ. 8 ಅಡಿ ಇದು, ಅದೇ ರೀತಿ ಇದು 6 ಅಡಿಗೆ ಗಿಡಗಳನ್ನ ನಾವು ಜೋಡಿಸ್ಕೊಂಬರ್ತೀವಿ. ಅಂದರೆ ಪೂರ್ವ ಪಶ್ಚಿಮ ಏನು ಮಾಡ್ತಾಯಿದ್ದೀವಿ, 8 ಅಡಿಗೆ ಒಂದು ಸಾಲು ಇಡ್ತಾಯಿದ್ದೀವಿ. 8 ಅಡಿಗೆ ಒಂದು ಸಾಲನ್ನ ಯಾವ ದಿಕ್ಕಿನಲ್ಲಿ ಇಡ್ತೀವಿ, ಪೂರ್ವ ಪಶ್ಚಿಮ ಇಡ್ತೀವಿ. ಅದೇ ರೀತಿ ಉತ್ತರ ದಕ್ಷಿಣಕ್ಕೆ ಏನು ಮಾಡ್ತೀವಿ, 6 ಅಡಿಗೆ ಒಂದು ಗಿಡ. ಸಾಲಿನಿಂದ ಸಾಲಿಗೆ ಪೂರ್ವ ಪಶ್ಚಿಮದಲ್ಲಿ 8 ಅಡಿ, ಗಿಡದಿಂದ ಗಿಡಕ್ಕೆ ನಾವು ಎಷ್ಟು ಕೊಡ್ತೀವಿ, 6 ಅಡಿನ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಸಾಲಿನಲ್ಲಿರುವಂಥ ಗಿಡಗಳಿಗೆ 6 ಅಡಿಗೆ ಒಂದೊಂದು ಗಿಡ, ಈ ಏಲಕ್ಕಿ ಬಾಳೆ ಅಥವಾ ಎತ್ತರವಾಗಿ ಬೆಳೆಯುವಂಥ ಗಿಡಗಳಿಗೆ. ಸೊ ಇಂಥದ್ದನ್ನು ಕೊಟ್ಟಾಗ ನಮಗೇನಾಗುತ್ತೆ, ಈ ಒಂದು ವ್ಯವಸ್ಥೆಯಲ್ಲಿ ನಾವು ಮೊದಲೇ ನೋಡೋದಾಗೆ ಈ ರೀತಿ ನಾವು ಕಾಲುವೆಗಳನ್ನ ಮಾಡ್ಕೊತೀವಿ. ಇವೆಲ್ಲ ಸರಿ ಆಯಿತು. ಆದರೆ ನೆರಳು ಕೊಡೋದು ಹೇಗೆ, ಇಲ್ಲೇನಾಗುತ್ತೆ ಅಂದರೆ, ನಾವು ಬಾಳೆ ಗಿಡಕ್ಕೆ ಏನು ಬೇಕಾಗಿದೆ, ತಾನು ಬೆಳೆಯೋದಕ್ಕೆ ಯೂರಿಯಾ ಬೇಕಾಗಿದೆ, ಅಂದರೆ ಸಾರ್ವಜನಿಕ ಬೇಕಾಗಿದೆ. ಅದು ಇರೋದು ವಾತಾವರಣದಲ್ಲಿ ಮಾತ್ರ. ನಾವು ಕಾಳುಗಿಡಗಳು ಹಾಕಿದ್ದೀವಿ ಸರಿ, ಕಾಳುಗಿಡಗಳು ಹಾಕ್ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ಅದನ್ನು ಒದಗಿಸೋಕ್ಕೆ ಅಂತ ನೋಡ್ತಾ ಇದ್ದೀವಿ. ಸಾರ್ವಜನಿಕ ಅಥವಾ ಯೂರಿಯಾನ ಗಿಡಗಳು ಕೊಡೋದಕ್ಕೆ ಅಂತ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಗಿಡ 6 ತಿಂಗಳು ಆಗೋಷ್ಟ್ರಂಗೆ ಏನಾಗುತ್ತೆ, ಎಲ್ಲ ಒತ್ತಾಗಿ ಬೆಳೆದ್ಬಿಡ್ತವೆ, ಕೆಳಗಡೆ ನೆರಳಾಗುತ್ತೆ. ನೆರಳಾದಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ಕಾಳುಗಿಡಗಳು ಬೆಳೆಯೋದಕ್ಕೆ ಕುಂಠಿತ ಆಗುತ್ತೆ. ಅಂಥ ಸಮಯದಲ್ಲಿ ನಮಗೆ ನಿರಂತರವಾಗಿ, ಯಾಕೆಂದರೆ ಬಾಳೆ ಇವಾಗ ಸಾಧಾರಣ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, 1 ವರ್ಷ ಬಾಳೆ ನಾವು ಹಾಕಿದ್ವಿ ಅಂದರೆ, 1 ವರ್ಷ ಬಾಳೆ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀವಿ, 2ನೇ ಬೆಳೆ ಒಂದು ಕೂಳೆ ತೆಗೆದು ಒಂದು ಬೆಳೆ ತೊಗೊಂಡಿದ ತಕ್ಷಣ ಮತ್ತೆ ಜಾಸ್ತಿ ಅಂದರೆ ಇನ್ನೊಂದು ವರ್ಷ ನಾವು ಅದನ್ನು ತೊಗೊಂಡು ಏನು ಮಾಡ್ತಾಯಿದ್ದೀವಿ, ಮತ್ತೆ ಹೊಸ್ದಾಗಿ
ಗಿಡಗಳನ್ನ ಹಾಕೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಬಾಳೆ ಗಿಡ ಶಾಶ್ವತ ಗಿಡ, ಅದು ನೀವು ಇವತ್ತು ಹಾಕಿದ್ರೆ 100 ವರ್ಷ ಆದರೂ ಅದನ್ನು ತೆಗೆಯೋ ಹಾಗಿಲ್ಲ. ಹೇಗೆ ಮಾಡೋದು ಅಂತ ನಾವು ಅದು ನೋಡೋಣ. ಆಮೇಲೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, 2 ವರ್ಷಕ್ಕೆ ಅದು ನಮ್ಮ ಕೈಯಲ್ಲಿ ಆ ಬೆಳೆ ಕೊಡೋಕ್ಕಲ್ಲ ಅಥವಾ ಗಿಡ ಏನಕ್ಕೆ ಉಳ್ದೋಗ್ತಾಯಿದೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಈ ರೀತಿ ನಾವು ಕಾಲುವೆ ಎಲ್ಲ ಮಾಡಿಬಿಟ್ಟೇನೋ ನೀರು ಕೊಡ್ತಾಯಿದ್ದೀವಿ. ಕಾಲುವೆ ಮಾಡಿಬಿಟ್ಟು ಏನು ಮಾಡ್ತಾಯಿದ್ದೀವಿ, ನೀರು ಕೊಡ್ತಾಯಿದ್ದೀವಿ. ಅದರೊಳಗೆ ನಾವು ಬೇರೆ ಬೇರೆ ಅಂತರ ಬೆಳೆಗಳು, ಕಾಳು ಗಿಡಗಳು ಇವನ್ನೆಲ್ಲ ಹಾಕೊಂಡು ಏನು ಮಾಡ್ತಾಯಿದ್ವಿ, ನಿರಂತರಕ್ಕೆ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶ ಕೊಡ್ತಾಯಿದ್ದೀವಿ. ಆದರೆ ನೆರಳು ಹೆಚ್ಚಾದಂಗೆ ಏನಾಗುತ್ತೆ, ಅಲ್ಲಿ ನೆರಳು ಹೆಚ್ಚಾದಂಗೆ, ಈ ಬಾಳೆ ಗಿಡದ ನೆರಳು ಹೆಚ್ಚಾದಾಗ ಏನಾಗುತ್ತೆ, ಕೆಳಗಡೆ ಈ ಕಾಳು ಗಿಡಗಳೆಲ್ಲ ಬೆಳೆಯೋದು ಕುಂಠಿತ ಆಗುತ್ತೆ. ಹಾಗಾಗಿ ನಾವು ಈ ಗಿಡಗಳು ನಿರಂತರವಾಗಿ ಇವಾಗ ಯೂರಿಯಾ ಕೊಡಬೇಕು. ನಿರಂತರವಾಗಿ ಈ ಬಾಳೆ ಗಿಡಗಳು ಇವಾಗ ಏನು ಮಾಡಬೇಕಾಗಿದೆ, ನಾವು ಯೂರಿಯಾ ಅಥವಾ ಸಾರಜನಕ ಕೊಡಬೇಕಾಗಿದೆ. ಅದಕ್ಕೆ ಈಗ ಒಂದು ಸಣ್ಣ ಕೆಲಸ ಮಾಡೋಣ. ಈಗ ಸಾಧಾರಣ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಯೂರಿಯಾ ಬೇಕು, ಸಾರಜನಕ ಬೇಕು ಗಿಡಕ್ಕೆ ಅಂದಾಗ ಏನು ಮಾಡ್ತೀವಿ, ನಾವು ಹೋಗಿ ದುಬಾರಿ ಸಬ್ಸಿಡಿ ನಂತರ ಕೂಡ ಅತಿ ದುಬಾರಿಯಾದ ರಾಸಾಯನಿಕಗಳನ್ನ ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನ ತಂದುಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಗಿಡಗಳಿಗೆ ಹಾಕ್ತಾಯಿದ್ದೀವಿ, ಗೊಬ್ಬರ ಒದಗಿಸ್ತಾ ಇದ್ದೀವಿ ಅಂತ. ಆದರೆ ಅದು ಯಾವುದೂ ಬೇಕಾಗಿಲ್ಲ. ಇದಕ್ಕೇನು ಮಾಡೋದು ಅಂದರೆ, ಈ 4 ಗಿಡಗಳ ಮಧ್ಯ, ಈ 4 ಗಿಡಗಳ ಮಧ್ಯ ಇಲ್ಲಿ ಎನ್ ಅಥವಾ ಸಾ, ಎನ್ ಅಂದ್ರೇನು, ನೈಟ್ರೋಜನ್ ಅಂದರೆ ಸಾರಜನಕ ಕೊಡೋದು, ಅಂದರೆ ಸಾರಜನಕ. ಸಾರಜನಕ ಕೊಡೋದಕ್ಕೆ ಏನು ಮಾಡೋದು, ಇಲ್ಲಿ ನಿರಂತರವಾಗಿ ಸಾರಜನಕ ಸ್ಥಿರೀಕರಿಸೋವಂಥ ಮರಗಳನ್ನ ನೆಡಬೇಕಾಗತ್ತೆ. ಏನೋ ನಿರಂತರವಾಗಿ ಸಾರಜನಕ ಕೊಡುವಂಥ ಮರಗಳನ್ನ ನಾವು ನೆಡಬೇಕಾಗತ್ತೆ. ಬಹುವಾರ್ಷಿಕ ಮರವನ್ನು ನಾವು ನೆಡಬೇಕಾಗತ್ತೆ. ಯಾವ್ಯಾವು ಈ ಸಾರಜನಕ ಸ್ಥಿರೀಕರಿಸೋವಂಥ ಮರಗಳು, ನುಗ್ಗೆ ಗೊತ್ತಿದೆಯಲ್ಲ ಎಲ್ಲರಿಗೂ, ನುಗ್ಗೆ, ಅಗಸೆ, ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥ ಅಗಸಿ ಅಲ್ಲ, ಅಗಸೆ. ಅಗಸೆ ಅಂತ ಏನಂತಾರೆ, ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಅಂತಾರೆ. ಸೆಡೆಗಿಡ ಅಂತಾರೆ, ಚೆಡೆಗಿಡ ಅಂತಾರೆ ಕೆಲವು ಕಡೆ. ಸೊ ಈ ರೀತಿ ಅಗಸೆ ಇದನ್ನು ಕೂಡ ದೊಡ್ಡ ಮರ ಆಗುತ್ತೆ. ಅದರ ಎಲೆಗಳು ನುಗ್ಗೆಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ. ಆ ಕಾಂಡದ ಮೇಲೆ ಏನು ಅಂದರೆ ಬಿರುಕುಳಿರ್ತವೆ, ಚದರ ಇರ್ತವೆ. ಮತ್ತು ಅದು ನುಗ್ಗೆ ಕಾಯಿನ ಥರನೇ ಕಾಯಿ ಬಿಡುತ್ತದೆ. ಉದ್ದುದು ಸಣ್ಣ ನುಗ್ಗೆ ಅಷ್ಟು ತುಂಬ ದಪ್ಪ ಇರಲ್ಲ ಕಾಯಿ, ಅದು ತುಂಬ ಸಣ್ಣವಾಗಿರ್ತವೆ ಕಾಯಿಗಳು. ಮತ್ತು ಬಿಳಿ ಹೂವು ಬಿಡುತ್ತೆ ದೊಡ್ಡದಾಗಿ. ಇದನ್ನು ಅಗಸೆ ಗಿಡ ಅಂತ ಅಂತೀವಿ. ಮತ್ತು ಗೊಬ್ಬರದ ಮರ ಇದನ್ನು ಇನ್ನೊಂದೇನಂತೀವಿ ಅಂದರೆ ಸೀಮಾಂಗಿ ಅಂತೀವಿ. ಇನ್ನೊಂದು ಕನ್ನಡದಲ್ಲಿ ಗ್ಲಿರಿಸೀಡಿಯಾ. ಗ್ಲಿರಿಸೀಡಿಯಾನ ಗಿಡ ಸಿಗುತ್ತೆ. ನಿಮ್ಗೇನಾದರೂ ಈ ಗ್ಲಿರಿಸೀಡಿಯಾದ ಬಗ್ಗೆ ಗೊಂದಲ ಆಯಿತು ಅಂದರೆ ನೀವು ಕೃಷಿ ಇಲಾಖೆಯವ್ರನ್ನ ಕೇಳಿ. ಅವ್ರು ಖಂಡಿತವಾಗಿ ನಿಮ್ಗೆ ಇದನ್ನು ಯಾವುದು ಅಂತ ಅವರು ತುಂಬ ಸುಲಭವಾಗಿ ಹೇಳ್ಕೊಡ್ತಾರೆ. ಯಾಕೆಂದರೆ ಇದು ಇಂಗ್ಲೀಷ್ ಪದ ಇದೆ, ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು. ಇದನ್ನು ಸೀಮಾಂಗಿ ಅಂತಾರೆ. ಮತ್ತು ಗೊಬ್ಬರದ ಮರ ಅಂತ ಕೂಡ ಅಂತೀವಿ. ಆದರೆ ಸುಮಾರು ಕಡೆ ಇದನ್ನು ಬೆಳೆಯೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಕೃಷಿ ಇಲಾಖೆಯವ್ರನ್ನ ಅಥವಾ ನಮ್ಮ ನೈಸರ್ಗಿಕ ಕೃಷಿಕರು ಇವ್ರನ್ನ ಕೇಳೋದ್ರಿಂದ ನಿಮಗೆ ಖಂಡಿತವಾಗಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದನ್ನೆಲ್ಲ ಬೇಲಿಗಳಲ್ಲಿ ಹಾಕಿರ್ತಾರೆ. ಈ ಗೊಬ್ಬರದ ಗಿಡನ ಏನು ಮಾಡಿರ್ತಾರೆ ಅಂದರೆ, ತೋಟದೆಲ್ಲ ಬೇಲಿ ಸುತ್ತಲೂ ಹಾಕಿರ್ತಾರೆ. ಅದನ್ನು ಅವಾಗ ಕಡ್ದು ಆಚೆ ಎಸಿತಾರೆ. ಆದರೆ ದೊಡ್ಡ ತಪ್ಪು ಮಾಡ್ತಾಯಿದ್ದಾರೆ. ಇದರೊಳಗೆ ಸಂಪೂರ್ಣ ಸಾರ್ವಜನಿಕ ಇರೋದು ನೀವೇನೇ ಕಡಿದ್ರೂ ಅದನ್ನ ಏನು ಮಾಡಬೇಕು, ಯಾವುದೇ ಒಂದು ತ್ಯಾಜ್ಯ ಕಡಿದ್ರಿ, ನಿಮ್ಮ ಬೇಲಿಲಿ ಕಡಿದ್ರಿ, ನಿಮ್ಮ ಮರದಲ್ಲಿ ಕಡಿದ್ರಿ, ಇನ್ನೊಂದು ಕಡಿದ್ರಿ, ನಿಮ್ಮ ಗಿಡದಿಂದ ಕಡಿದ್ರಿ, ಏನೇ ಮಾಡಿದ್ರೆ ಏನು ಮಾಡಬೇಕು, ಅದನ್ನ ಎತ್ಕೊಂಡು ಭೂಮಿ ಮೇಲೆ ಮುಚ್ಚಿಗೆಯಾಗಿ ಹಾಕಬೇಕಾಗಿದೆ. ಒಣ ಮುಚ್ಚಿಗೆಯಾಗಿ ನಾವು ಹಾಕಬೇಕಾಗಿದೆ. ಯಾವುದನ್ನು ಆಚೆ ಎಸೆಯಂಗೂ ಇಲ್ಲ ಮತ್ತು ಅದನ್ನು ಯಾವುದನ್ನು ಸುಡೋಂಗೂ ಇಲ್ಲ. ಸ್ನೇಹಿತರೆ, ಈ ರೀತಿ ನಿರಂತರವಾಗಿ ಕೊಡೋವಂಥ ಸಾರ್ವಜನಿಕ ಕೊಡೋವಂಥ ನುಗ್ಗೆ, ಅಗಸೆ ಅಥವಾ ಗೊಬ್ಬರದ ಮರನ್ನು ನೀವು ಈ ರೀತಿ ಒಂದು ಸಾಲು ಬಿಟ್ಟು ಸಾಲು, ಈ ಸಾಲಲ್ಲಿ 4 ಗಿಡದ ಮಧ್ಯೆ ಹಾಕಿದ್ರೆ ಅಂದರೆ ಈ ಸಾಲಲ್ಲಿ ಹಾಕಬೇಡಿ, ಈ ಸಾಲಲ್ಲಿ ಹಾಕಿ. ಮತ್ತು ಈ ಗಿಡದ ಮಧ್ಯೆ ಹಾಕಿದ್ರೆ ಅಂದರೆ ಈ ಗಿಡದಿಂದ ಮಧ್ಯೆ ಕೊಡಬೇಡಿ, ಮತ್ತು ಈ ಗಿಡದಿಂದ ಮಧ್ಯೆ ಇಲ್ಲಿ ಕೊಡಿ. ಏನು ಮಾಡ್ತೀರಾ, ಈ ಗಿಡದ ಮಧ್ಯೆ ಕೊಡ್ತೀರಾ. ಯಾಕೆ ಈ ರೀತಿ ಮಾಡ್ತೀವಿ ನೋಡಿರಿ. ಇದು ಇವಾಗ ಯೂರಿಯಾನ ಏನು ಮಾಡ್ತಾಯಿದೆ, ಇದು ಬೆಳೆದಂಗೆ ಬೇರುಗಳು ಏನಾಗ್ತಾ ಇದ್ದಾವೆ, ಗಿಡದ ಬೇರುಗಳು ಬರ್ತಾ ಇದ್ದಾವೆ ಮುಂದಕ್ಕೆ. ಈ ಬಾಳೆ ಬೇರುಗಳೆಲ್ಲ ಏನಾಗ್ತದವೆ, ಮುಂದಕ್ಕೆ ಹೋಗ್ತಾ ಇದ್ದಾವೆ. ಅದೇ ರೀತಿ ಈ ನುಗ್ಗೆ ಗಿಡ, ಅಗಸೆ ಗಿಡ ಎಲ್ಲ ಬೆಳೆದಂಗೆ ಏನಾಗ್ತವೆ, ಅದ್ರ ಬೇರುಗಳು ಮುಂದಕ್ಕೆ ಹೋಗ್ತಾ ಇದ್ದಾವೆ.
ಈ ಸಮಯದಲ್ಲಿ ಈ 4 ಬಾಳೆ ಗಿಡಗಳೇನಿದ್ದಾವೆ ಇದು ಸ್ಥಿರೀಕರಿಸುವಂಥ ಸಾರಜನಕನ ತೊಗೊಂಡು ನಿರಂತರ ಬೆಳಿತವೆ. ನೀವು ಯಾವುದೇ ಒಂದು ಸಾರಜನಕದ ಕೊರತೆ ಅಥವಾ ಯೂರಿಯಾ ಕೊರತೆ ಆಗೋದಿಲ್ಲ. ಗಿಡದಿಂದ ಗಿಡಕ್ಕೆ ಬಿಟ್ಬಿಟ್ಟು ಒಂದು ಗಿಡದ ಮಧ್ಯೆ ಹಾಕಿದರೆ ಅಂದರೆ ಇನ್ನೊಂದು ಗಿಡದ ಬಿಟ್ಟು ಮತ್ತೊಂದು ಗಿಡ, ಅದೇ ರೀತಿ ಸಾಲು ಬಿಟ್ಟು ಒಂದು ಸಾಲಿಗೆ ಹಾಕ್ದಾಗ ಏನಾಗುತ್ತೆ, ನಿಮಗೆ ಅತಿ ಎತ್ತರಕ್ಕೆ ನಿಮಗೆ ಬೆಳೆದು ಅದೇನಾಗುತ್ತೆ, ಇವೆಲ್ಲ ಏನಿದೆ ಅಗಸೆ, ನುಗ್ಗೆ ಅಥವಾ ಇದೆಲ್ಲ ಡ್ಯಾನ್ಸಿಂಗ್ ಲೈಟ್ಸ್ ಅಂತ ಅಂತೀವಿ. ಅಂದರೆ ಅವು ಮೇಲೆ ಬೆಳೆದ ನಂತರ ಅದು ತೂಗಾಡುವಾಗ ಏನಾಗುತ್ತೆ, ಆ ಮಧ್ಯದ ಸೂರ್ಯನ ರಶ್ಮಿಗಳು ಅದರೊಳಗಿಂದ ಛೇದಿಸ್ಕೊಂಡು ಬರ್ತವೆ. ಆ ಛೇದಿಸ್ಕೊಂಡು ಬಂದೇನಾಗ್ತವೆ, ಅವು ನಿರಂತರವಾಗಿ ಇದಕ್ಕೊಂದು ಬೇಕಾದಂಥ ಆಪ್ಯಾಯಮಾನವಾದ ಒಂದು ತಾಪಮಾನ ಕೊಡ್ತವೆ. ಗಿಡಗಳು ತುಂಬ ಚೆನ್ನಾಗಿ ಬೆಳುತ್ತವೆ, ನಮ್ಗೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಈ ರೀತಿ ನಾವು ನುಗ್ಗೆ ಹಾಕಿರೋದ್ರೆ ಏನಾಗ್ತದೆ, ನುಗ್ಗೆ ಗಿಡ ಬೆಳೀತಾ ಇದ್ದಾವೆ, ನುಗ್ಗೆ ಮರ ಬೆಳೀತಾ ಇದೆ, ಅಗಸೆ ಅಥವಾ ನಮ್ಮ ಗೊಬ್ಬರ ಸೊಪ್ಪಿನ ಗಿಡ ಬೆಳೀತಾ ಇದ್ದಾವೆ. ಏನಾಗ್ತದೆ, ನಮಗೆ ಈ ನಿರಂತರವಾಗಿ ಸಾರಜನಕ ಅಥವಾ ಯೂರಿಯಾನ ಈ ಬಾಳೆ ಗಿಡಗಳಿಗೆ ಮತ್ತು ಅಂತರ ಬೆಳೆಗಳಿಗೆಲ್ಲ ಸಿಗ್ತಾ ಇರೋದ್ರಿಂದ ಏನಾಗ್ತದೆ, ಅತಿ ಹೆಚ್ಚು ನಮಗೆ ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಯೂರಿಯಾ ಕೊಡೋದಷ್ಟೇ ಅಲ್ಲ, ಇದ್ರ ಕೆಲಸ ಕಾಯಿ ಪಲ್ಯ ಕೊಡ್ತಾವೆ ನಮಗೆ. ಇವತ್ತಿನ ದಿವಸ ನುಗ್ಗೆ ಕಾಯಿ ಎಷ್ಟು ಧಾರಣೆ ಇದೆಯೋ, ಎಷ್ಟು ಬೇಡಿಕೆ ಇದೆಯೋ, ಅಷ್ಟೇ ಅದಕ್ಕಿಂತ ಹೆಚ್ಚು ಬೇಡಿಕೆ ಅದಕ್ಕೆ ಸೊಪ್ಪಿಗಿದೆ. ಇದನ್ನು 5 ಸ್ಟಾರ್ ಹೋಟ್ಲುಗಳಲ್ಲಾಗ್ಬೋದು, ಪಂಚತಾರ ಹೋಟ್ಲುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಲ್ಲಿ ಆರೋಗ್ಯ ಕೇಂದ್ರಗಳಿದ್ದಾವೋ ಇದನ್ನು ಸೂಪ್ ಮಾಡಿಬಿಟ್ಟು ತುಂಬ ಉಪಯುಕ್ತವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಿನ ಕಬ್ಬಿಣಾಂಶ ಇರೋದ್ರಿಂದ ಇದನ್ನು ತುಂಬ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ನೀವು ಕಾಯನ್ನು ಮಾರ್ಬೋದು ಅಥವಾ ಸೊಪ್ಪನ್ನು ಮಾರ್ಬೋದು. ಮೊನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ, 80 ರೂಪಾಯಿ ನುಗ್ಗೆಕಾಯಿ kg. ಹಾಗಾಗಿ ಸಮಯದಲ್ಲಿ ಅದಕ್ಕೆ ತುಂಬ ಧಾರಣೆನೂ ಬರುತ್ತೆ. ಆದರೆ ನೀವು ನಿರಂತರವಾಗಿ ಇದೇ ರೀತಿ ನೀವು ಬರೀ ನುಗ್ಗೆ ಹಾಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ, ಅತಿ ಹೆಚ್ಚು ನುಗ್ಗೆಯ ಫಸಲು ಬರುತ್ತೆ ನಿಮಗೆ. ಮತ್ತೆ ರೈತರು ಮೊದಲಿಂದ ಮಾಡ್ತಿರೋಂಥ ತಪ್ಪೇನು ಮಾಡ್ತಾಯಿದ್ದೀವಿ ನಾವು, ಒಂದೇ ಬೆಳೆಗಳನ್ನ ಬೆಳೆದು, ಬಾಳೆ ಇಲ್ಲಿ ಒಂದೇ ಇತ್ತು, ಇವಾಗ ಪರವಾಗಿಲ್ಲ, ಅದರೊಳಗೆ ಅಂತರ ಬೆಳೆಗಳು ಬೆಳ್ಕೊಂಡ್ವಿ, ಪರವಾಗಿಲ್ಲ, ಅದು ನುಗ್ಗೆ ಹಾಕಿದ್ವಿ. ಆದರೆ ನುಗ್ಗೆ ನೀವು ಎಷ್ಟು ಗಿಡ ಹಾಕ್ಬಿಡ್ತೀರಾ ಅಂದರೆ, ಆ ಬರೋವಂಥ ನುಗ್ಗೆನ ಎಲ್ಲರೂ ಬೆಳೆದಾಗ ಎಲ್ಲಿಗೆ ಹಾಕೋದು? ನುಗ್ಗೆಯ ಬೀಜಗಳಿಂದ ಅತಿ ಉತ್ಕೃಷ್ಟವಾದ ಇದಿದೆ, ಯಾವ ನಮ್ಮ RO ಫಿಲ್ಟರ್ ಯಾವುದೂ ಇಲ್ಲ. ಅದ್ರ ಬೀಜಗಳಿಂದ ತೊಗೊಂಡು ಅದರಿಂದ ನಾವು ಈ ನೀರನ್ನು ಶುದ್ಧೀಕರಿಸೋದಕ್ಕೆ ಈ ಬೀಜಗಳನ್ನ ಉಪಯೋಗಿಸ್ಕೊತಾ ಇದ್ದಾರೆ. ಆದರೆ ಹೆಚ್ಚೆಚ್ಚು ಸಂಶೋಧನೆ ಮಾಡಿ ಇದನ್ನ ಅಂತ ಜನಗಳು ಕೊಟ್ಬಿಟ್ರೆ, ಇದು ಅತಿ ಉತ್ಕೃಷ್ಟವಾಗಿ ಬೀಜ ಎಲ್ಲನೂ ನಮ್ಗೆ ಉಪಯೋಗ ಬರೋದ್ರಿಂದ ಏನಾಗುತ್ತೆ, ವಿಷಮುಕ್ತವಾಗಿ. ಇವಾಗ 1 ಲೀಟ್ರ್ ನೀರು ತೆಗಿಬೇಕು ಅಂದರೆ 2 ಲೀಟ್ರ್ ನೀರನ್ನ ಆಚೆ ಬಿಡಬೇಕಾಗಿದೆ. ಆ ರೀತಿ ಯಾವುದೂ ಬಿಡ್ದಾನೆ ಇರೋವಂಥ ನೀರನ್ನು 1 ಲೀಟ್ರ್ ನೀರನ್ನೇ 1 ಲೀಟ್ರನ್ನ ಶುದ್ಧೀಕರಿಸಿ ಕುಡಿಯೋವಂಥ ಒಂದು ವ್ಯವಸ್ಥೆ ಏನಾಗುತ್ತೆ, ಆವಾಗ ದೇಶಕ್ಕೆ ತುಂಬ ಲಾಭ ಆಗುತ್ತೆ. ಯಾಕೆಂದರೆ ಇವತ್ತು ಶುದ್ಧೀಕರಿಸಿ ಆ ನೀರನ್ನ ದಂಡ ಮಾಡ್ತಾಯಿದ್ದೀವಿ, ಮೋರಿಗಳಿಗೆ ಮಾಡ್ತಾಯಿದ್ದೀವಿ. ಈ ರೀತಿ ಮಾಡೋದ್ರಿಂದ ಏನಾಗ್ತಿದೆ, ನಮಗೆ ಮೊದಲೇ ನೀರಿಲ್ಲ, ಅಂಥದ್ರೊಳಗೆ ಇಷ್ಟೊಂದು ನೀರನ್ನ ನಾವು ದಂಡ ಮಾಡ್ತಿದ್ದೀವಿ ಅಂತ ಖಂಡಿತವಾಗಿ ಯೋಚನೆ ಮಾಡಬೇಕಾಗುತ್ತೆ ನಾವು. ಸ್ನೇಹಿತರೆ, ಈ ರೀತಿ ನುಗ್ಗೆ ನಾವು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅತಿ ಉತ್ಕೃಷ್ಟವಾಗಿ ಬರುತ್ತೆ. ಆದರೆ ಬರೀ ನುಗ್ಗೆ ಅಂತ ಮಾಡೋಕ್ಕೆ ಹೋಗಬೇಡಿ. ನುಗ್ಗೆ, ಅಗಸೆ, ಗ್ಲಿರ್ಸೀಡಿಯಾ ಏನಕ್ಕೆ ಅಂತ ಹೇಳ್ತೀನಿ. ಇವಾಗ ನನಗೆ ಬರೀ ಬಾಳೆಯಿಂದ ದುಡ್ಡು ಸಾಕೆ ಖಂಡಿತ ಇಲ್ಲ. ಬರೀ ಅಂತರ ಬೆಳೆಯಿಂದ ದುಡ್ಡು ಸಾಕೆ ಖಂಡಿತ ಇಲ್ಲ. ಬರೀ ಹಂಗಾರೆ ನುಗ್ಗೆಯಿಂದ ದುಡ್ಡು ಸಾಕೆ ಹೆಚ್ಚಾದಾಗ ಏನು ಮಾಡೋದು? ಈ ಪ್ರಶ್ನೆ ಬಂದಾಗ ಏನು ಮಾಡ್ತೀರಾ ಅಂದರೆ, ಈ ನುಗ್ಗೆ ಯಾಕಂದರೆ ಅಗಸೆನ ಏನು ಮಾಡೋದು ಅಂತ. ಅಗಸೆನ ನೀವು ಜನಗಳಿಗೆ ಅದನ್ನು ಒಂದು ಪಲ್ಯವಾಗಿ, ಒಂದು ಸಾಂಬಾರು ಪದಾರ್ಥ ಉಪಯೋಗಿಸೋದಕ್ಕೆ ನಾವು ಹೆಚ್ಚೆಚ್ಚು ಪ್ರಾಶಸ್ತ್ಯ ಕೊಟ್ವಿ ಅಂದರೆ, ತುಂಬ ಉತ್ಕೃಷ್ಟವಾದ ಒಂದು ತರಕಾರಿ ಬೆಳೆ ಯಾವುದು ಅಂದರೆ ಅಗಸೆ ಸೊಪ್ಪನ್ನು, ಅಗಸೆ ಹೂವನ್ನು, ಅಗಸೆ ಕಾಯನ್ನು ಕೂಡ ಸಾಂಬಾರು ಪದಾರ್ಥ ಉಪಯೋಗಿಸ್ತಾರೆ, ತುಂಬ ನಮಗೆ ಲಾಭ ಬರುತ್ತೆ. ಆದರೆ ಈ ನುಗ್ಗೆ ಅಂತ ಆಗ್ತಾಗ ಏನಾಗುತ್ತೆ, ನುಗ್ಗೆ ಬಂದು ನಮಗೆ ಒಂದು ಮೃದುವಾದ ಗಿಡ. ಅದು ಏನಾಗುತ್ತೆ, ಈ ಮರದಲ್ಲಿ ನೀವೇನಾದರೂ ಮಾಡಿ ತಗಲಾಕಕ್ಕೆ ಹೋದ್ರೆ, ಇನ್ನೊಂದು ಮಾಡಿದ್ರೆ ಪಟ್ ಅಂತ ಅದು ಹೊಡೆದೋಗುತ್ತೆ. ಹಾಗಾಗಿ ಈ ಅಗಸೆ, ಈ ಗ್ಲಿರ್ಸೀಡಿಯಾ ಬೆಳೆಸೋದ್ರಿಂದ ನಮಗೇನಾಗುತ್ತೆ ಅಂದರೆ, ಈ ಅಗಸೆ ಬೆಳೆಸ್ಬಿಟ್ಟು ನಾವು ಉದ್ದಕ್ಕೆ ಬಿಟ್ಬಿಟ್ವಿ ಅಂದರೆ, ಇದ್ರ ಮೇಲೆ ನಾವು ಮೆಣಸು ಬೆಳಿಬೋದು, ಏನಂತೀರಾ? ಇದ್ರ ಮೇಲೆ ನಾವು ವಿಳೆದೆಲೆ ಬೆಳಿಬೋದು, ಏನಂತೀರಾ? ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಬರೀ ಬಾಳೆ ಅಲ್ಲ, ಒಂದು ಬಾಳೆ ಏನು ನಮಗೆ ಬಾಳೆಯಿಂದ ಗೊನೆಯಿಂದ ಒಂದು 10-12 kg, ಒಂದು 20 ರೂಪಾಯಿ ಅಂದರೆ 250 ರೂಪಾಯಿ ಬರುತ್ತೋ. ಒಂದು ಮೆಣಸಿನ ಗಿಡ 3 kg ಬಿಡ್ತು ಅಂದರೆ ನಿಮಗೆ 1,000 ರೂಪಾಯಿ ಬರುತ್ತೆ ಕನಿಷ್ಠ. ಇವತ್ತು 1,200 ರೂಪಾಯಿ kg ಅಂದರೆ ಮೆಣಸಾಯ್ತು ಅಂದರೆ ಎಷ್ಟೇ ಬಂತು? 3,500 ಬಂತು. ನೀವು ಯಾವ ಬಾಳೆ ಪೂರ್ಣ ಇಳುವರಿಯಲ್ಲೂ ನಿಮಗೆ ಬರೆದಿರೋ ಅಷ್ಟು ದುಡ್ಡು ಯಾವ್ದು ಕೊಡುತ್ತೆ? ಈ ಅಂತರ ಬೆಳೆ ಆದಂಥ ನಿಮಗೆ ಮೆಣಸು ಕೊಡುತ್ತೆ. ಅದೇ ರೀತಿ ಈ ಗ್ಲಿರ್ಸೀಡಿಯಾ ಅಂತ ಹಾಕಿದಾಗ, ಗ್ಲಿರ್ಸೀಡಿಯಾದ ಒಂದೇನಿದೆ ಅಂದರೆ, ಅದು ಇವು 2ಕ್ಕಿಂತ ಸ್ವಲ್ಪ ಗಟ್ಟಿ ಗಿಡ. ನಾವು ಇದನ್ನು ಹಾಕಿದಾಗ ಯಾವುದೇ ನೀವು ಇದನ್ನು ಸಸಿನ ಹಾಕಿ, ಬೀಜನ ಹಾಕಿ, ಇದರ ಸಸಿನ ಹಾಕಿ, ಬೀಜನ ಹಾಕಿ, ಸಸಿನ ಹಾಕಿ, ಬೀಜನ ಹಾಕಿ, ಅಥವಾ ಕಡ್ಡಿಗಳನ್ನ ಇವು
ಊರಿದ್ರು ಕೂಡ ಕಡ್ಡಿಗಳನ್ನ ನಾವು ಕತ್ತರಿಸ್ಬಿಟ್ಟು ಊರಿ ಮೇಲೆ ಸಗಣಿ ಇಟ್ಬಿಟ್ಟು ಬೆಳೆಸೋದು ಕೂಡ ನಾವು ನೋಡಿದ್ದೀವಿ. ಇದನ್ನು ಬೆಳೆಸೋವಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ತುಂಬ ಮುಖ್ಯವಾದನ್ನು ಗಮನ ಇಟ್ಕೊಬೇಕಾಗುತ್ತೆ. ಯಾಕೆಂದರೆ ನುಗ್ಗೆ ತುಂಬ ಎತ್ತರ ಕೊಟ್ಟೋಯ್ತು ಅಂದ್ರೆ ತುಂಬ ದೊಡ್ಡದಾಗಿ ಚಾಚ್ಕೊಂಡ್ಬಿಡುತ್ತೆ, ದೊಡ್ಡ ಮರಾವಳಿ ಆಗ್ಬಿಡುತ್ತೆ. ನೀವು ಅಲ್ಲಿಂದ ಕೀಳೋದೆಲ್ಲ ತುಂಬ ಕಷ್ಟ ಆಗುತ್ತೆ. ನಮಗೆ ಬೇಕಾಗಿರೋದು ಈ ಬಾಳೆ ಗಿಡಗಳಿಗೆ ನೆರಳು. ಏನು ಬೇಕಾಗಿರೋದು? ಬಾಳೆ ಗಿಡಗಳು ನೆರಳು ಬೇಕಾಗಿರೋದನ್ನ ಏನು ಮಾಡ್ತೀವಿ ಅಂದರೆ, ಈ ನೀವು ಹಾಕಿರೋಂಥ ನುಗ್ಗೆ ಗಿಡ ಸುಮಾರು 5 ಅಡಿ ಬಂದಾಗ, 5 ಅಡಿ ಎತ್ತರ ಬಂದಾಗ ಏನು ಮಾಡ್ತೀರಾ ಅಂದರೆ, ಈ ರೀತಿ ಹೋಗಿರೋಂಥದನ್ನ ಚಿಗುರನ್ನ ಇಲ್ಲಿ ತುದಿನ ಚಿಗುರನ್ನ ಏನು ಮಾಡ್ತೀರಾ, ಮುರಿದು ಬಿಡ್ತೀರಾ. ಈ ಮುರಿದಾದ ಏನಾಗುತ್ತೆ, ಇಲ್ಲಿಂದ ಹೊಸ್ದಾಗಿ ಬರೋಕ್ಕೆ ಶುರುವಾಗ್ತದೆ. ಹೊಸ್ದಾಗಿ ಬಂದಾಗ ಏನಾಗುತ್ತೆ, ನಮಗೆ ಈ ಬಾಳೆ ಗಿಡಗಳ ಮೇಲೆ ನೇರವಾಗಿ ನೆರಳು ಕೊಡೋದಕ್ಕೆ ವ್ಯವಸ್ಥೆ ಆಗುತ್ತೆ. ಮರ ತುಂಬ ಎತ್ತರ ಹೋಗಿ ಅಲ್ಲಿ ಚಾಚ್ಕೊಂಡು ಅಲ್ಲಿ ಕೊಡೋವಂಥ ಒಂದು ವ್ಯವಸ್ಥೆ ಆಗೋದಿಲ್ಲ. ಆದರೆ ಏನಕ್ಕೆ ಈ 5 ಅಡಿ? ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನೈಸರ್ಗಿಕ ಕೃಷಿ ಮಾಡೋರು ಇರ್ಬೋದು, ಸಾವಯವ ಕೃಷಿ ಮಾಡೋರು ಇರ್ಬೋದು, ಅಥವಾ ರಾಸಾಯನಿಕ ಕೃಷಿನಲ್ಲಿ ಇವಾಗ ಏನು ಅಂತರ ಬೆಳೆ ಅಂತ ಮಾತಾಡ್ತಿದ್ದೀವೋ ಅಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ, ಈ ರೀತಿ ಬುಡದ ಹತ್ರ ಕೊಡ್ಬಿಡ್ತಾ ಇದ್ದಾರೆ. ಏನು ಮಾಡ್ತಾರೆ, ನೆಲದಿಂದ ಅರ್ಧ ಅಡಿ 1 ಅಡಿ, ಕೆಲವರು ಬೇಡಪ್ಪ ಎತ್ತರ ಕುಡಿ ಅಂದಾಗ 2 ಅಡಿ 3 ಅಡಿ ಹೊಡಿತಾರೆ. ಇಲ್ಲೇನಾಗುತ್ತೆ ಅಂದರೆ, ಈ ಗಿಡಗಳು ಹಿಂಗೆ ಹೊರಟೋಗ್ತವೆ. ಏನಾಗ್ತವೆ? ಇಲ್ಲಿ ಹೊರಟೋಗ್ತವೆ. ನಾವು ಮಧ್ಯೆ ಹೋಗೋಕ್ಕಾಗೋದಿಲ್ಲ, ನೇರವಾಗಿ ಹೋಗುತ್ತೆ ಅಂತ ಖಂಡಿತ ಅನ್ಕೊಂಬಿಟ್ರಿ. ಕಾರಣ ಯಾಕೆ ಅಂದರೆ, ಇಲ್ಲಿರೋವಂಥ ನಮ್ಮ ಬೇರೆ ಬೆಳೆಗಳು ಇವಾಗಲೇ ನೆರಳು ಮಾಡ್ತಾ ಇದ್ದಾವೆ. ಯಾವಾಗ ನೀವು ಎತ್ತರ ಕಮ್ಮಿಯಲ್ಲಿ ಕತ್ತರಿಸ್ತೀವೋ ಎಲ್ಲದಕ್ಕೆ ಬಿಸಿಲು ಸಿಗುತ್ತೋ ಆ ಕಡೆಗೆ ಹೋಗಿ ಚಾಚಿಬಿಡುತ್ತದೆ. ಇದನ್ನು ದಯವಿಟ್ಟು ಗಮನಿಸಿ. ನೀವು ಎತ್ತರ ಕಡಿಮೆ ಮಾಡಿ ಹೊಡೆದ್ರಿ ಅಂದರೆ ಏನಾಗ್ತದೆ, ಇಲ್ಲಿ ಆಗಲೇ ಬಾಳೆ ಗಿಡಗಳು ಚಾಚ್ಕೊಂಡಿದ್ದಾವೆ, ಅಥವಾ ನೀವು ಹಾಕಿರೋ ಬೇರೆ ಅಡಿಕೆ ಗಿಡ ಇರ್ಬೋದು, ಇನ್ನೊಂದು ಗಿಡ ಇರ್ಬೋದು, ಚಾಚ್ಕೊಂಡಿದ್ದಾವೆ. ಯಾವಾಗ ನೀವು ಬುಡದಲ್ಲಿ ಹೊಡಿತೀರೋ, ಇಲ್ಲಿ ಯಾವಾಗ ಚಾಚ್ಕೊಂಡಿದೆಯೋ ಇದರ ಅಂಬರ ಇಲ್ಲಿದೆ, ಇದರ ಅಂಬರ ಇಲ್ಲಿ ಬಂದುಬಿಟ್ಟಿದೆ, ಇದರ ಅಂಬರ ಇಲ್ಲಿ ಬಂದಿದೆ. ಒಂದು 6 ತಿಂಗಳು ನೀವು ಕಡೆ ಅಷ್ಟಂಗೆ ಅಂಬರ ತುಂಬ ಬಂದುಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ಪೂರ್ಣ ಮುಚ್ಕೊಂಡಿರೋಂಥ ಸಮಯದಲ್ಲಿ ಏನಾಗುತ್ತೆ, ಎಲ್ಲಿ ಅದಕ್ಕೆ ಬಿಸಿಲು ಸಿಗುತ್ತೋ, ಇಲ್ಲಿ 1-2 ಟಂಗೆ ಬರ್ತಾವೆ, ಮಧ್ಯದಿಂದ ಏನಿಲ್ಲ. ಹಿಂಗೆ ಬರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಹೆಚ್ಚು ಬಿಸಿಲು ಏನು ಕಾಣ್ತಾ ಇದೆಯೋ ಇದು ಹಿಂಗೆ ಬರ್ಬೋದು, ಇದ್ರದ್ದು ಹಿಂಗಾಸಿಂದ ಬರ್ಬೋದು, ಇದು ಇಲ್ಲಿಂದ ಇಲ್ಲಿ ಬರ್ಬೋದು. ಈ ರೀತಿ ಏನಾಗುತ್ತೆ, ಹೆಂಗೆ ಬೇಕು ಅಂದರೆ ವಕ್ರವಾಗಿ ಹೊರಟೋಗ್ತವೆ. ಅಂಥ ಸಮಯದಲ್ಲಿ ನಾವು ಈ ಗಿಡದಿಂದ ಆ ಗಿಡಕ್ಕೆ ಹೋಗ್ಬೇಕು ಅಂದರೂ ಕೂಡ ಆಗೋದಿಲ್ಲ. ಏನು ಮಾಡ್ತೀವಿ, ಈ ರೀತಿ ಮಾಡ್ಕೊಂಡು ಎಲ್ಲಂದರಲ್ಲೇ ಬರೋದ್ರಿಂದ ಏನಾಗುತ್ತೆ, ನಾವು ಮುಂದಕ್ಕೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಡೆದಾಡೋದಕ್ಕೂ ಕಷ್ಟ ಆಗುತ್ತೆ. ನಾವೇನು ಮಾಡಬೇಕು, 5 ಅಡಿ ಮೇಲೆ ಅದನ್ನು ಚಿವುಟಬೇಕು. ನಾವು ಓಡಾಡೋಕೆ ಅದು ಸುಲಭ ಇರಬೇಕು ಕೆಳಗಡೆ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ಈ ರೀತಿ 5 ಅಡಿ ಚಿವುಟ್ತೀರಾ. ಈ ಗ್ಲಿರ್ಸಿಡಿ ಎಲ್ಲ ಹಾಕಿದಾಗ ಏನಾಗುತ್ತೆ, ಹಿಂಗೆ ಬೆಳೀತವೆ. ಈ ಗ್ಲಿರ್ಸಿಡಿಯ ಮೇಲೆ ಗಟ್ಟಿ ಗಿಡ ಇರೋದನ್ನು ಏನು ಮಾಡ್ಬೋದು, ನೀವಿಲ್ಲಿ 1-2 ಬಳ್ಳಿಗಳು, ಹೀರೆಕಾಯಿ, ಸೋರೆಕಾಯಿ, ಬದನೆಕಾಯಿ, ಏನೋ ತುಪ್ತು ಹೀರೆಕಾಯಿ ಅಂತೀವಲ್ಲ, ಈ ರೀತಿ ಸೀಮೆ ಬದನೆಕಾಯಿ, ಇವನ್ನೆಲ್ಲ ಏನು ಮಾಡೋದು, ಬಳ್ಳಿಗಳನ್ನ ಬೆಳೆಸಿದ್ರೆ ಏನಾಗುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೇತಾಡ್ಕೊಂಡು ಏನಾಗ್ತವೆ, ನಮಗೆ ಕೆಳಗಡೆ ಅಂತರದಲ್ಲೇ ಚಪ್ಪರದ ಥರ ಅದು ನಿರಂತರವಾಗಿ ಬೆಳೆ ಕೊಡ್ತವೆ. ಏನು ಮಾಡ್ತೀರಾ ಈ ದುಡ್ಡುಗಳನ್ನ? ಸ್ವಲ್ಪ ಯೋಚನೆ ಮಾಡಿ ರೈತ ಮಿತ್ರರೇ. ಹಂಗಾದ್ರೆ ನಿಮ್ಗೊಂದು ಸಂಶಯ ಬರುತ್ತೆ, ಬೇರುಗಳು ಹೆಚ್ಚಾಗ್ತವೆ, ಬೇರು ಕಾಲಾಗ್ತವೆ. ಇಲ್ಲ, ಬಾಳೆ ಬೇರುಗಳು ಮೇಲೆ ಇರ್ತವೆ, ಇವುಗಳು ಬೇರೆಲ್ಲ ಕೆಳಗಡೆ ಹೋಗ್ತವೆ. ನೀವು ಹಾಕೋಂಥ ಬಳ್ಳಿ ಬೇರು ಮೇಲಿರ್ತದೆ, ಮಿಕ್ಕಿದ ಕಾಳು ಗಿಡಗಳದೆಲ್ಲ ಬೇರೆ ಕೆಳಗಡೆ ಹೋಗಿರ್ತವೆ. ಮತ್ತು ಒಂದಕ್ಕೆ ಬೇಕಾದಂಥ ಪೂರಕವಾದಂಥ ಇವಕ್ಕೆಲ್ಲ ಬೇಕಾದಂಥ ಯೂರಿಯಾಗಳು ಕೊಡ್ತಾ ಇದ್ದಾವೆ. ಅದೇ ರೀತಿ ಇದು ಬೀಳೋಂಥ ಕಾಸ್ಟ್ಗಳನ್ನೆಲ್ಲ ನಾವು ಭೂಮಿಗೆ ವಾಪಸ್ ಹಾಕೋದಂತೆ ಬೇರೆ ಬೇರೆ ಪೋಷಕಾಂಶಗಳನ್ನ ವಾಪಸ್ ಭೂಮಿಗೆ ಸಿಗೋದಲ್ದೇ ಅದನ್ನು ನಿರಂತರವಾಗಿ ಜೀವಾಣುಗಳು ಮಾಡಿಕೊಡ್ತಾನೆ ಇದ್ದಾವೆ. ಯಾವುದೇ ಒಂದು ಪೋಷಕಾಂಶದ ಕೊರತೆ ಇಲ್ಲದೇ ಅವು ಗಿಡಗಳು ಬರ್ತವೆ. ಸೊ ಹಾಗಾಗಿ ಈ ರೀತಿ ನಾವು ಅಂತರ ಬೆಳೆಗಳನ್ನ ಮಾಡುವಾಗ ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ಸಾಲು ಬಿಟ್ಟು ಸಾಲಲ್ಲಿ ಸಾರ್ವಜನಿಕದ ಗಿಡ ಹಾಕಬೇಕು. ಗಿಡ ಬಿಟ್ಟು ಗಿಡದಲ್ಲಿ ಈ 4 ಬಾಳೆ ಗಿಡದ ಮಧ್ಯೆ ನಾವು ಸಾರ್ವಜನಿಕ ಸ್ಥಿರೀಕರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಈಗ ಅತಿ ಮುಖ್ಯವಾಗಿ ಮಾಡ್ತಿರೋಂಥ ಒಂದು ದೊಡ್ಡ ತಪ್ಪುಗಳು ಬಾಳೆ ಬೆಳೆಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ. ಬಾಳೆ ಬೆಳೆಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಮೊದಲನೇದಾಗಿ 2 ಅಡಿ 2 ಅಡಿ ಇವಾಗೆಲ್ಲ JCB ಬಿಟ್ಟು 2.5 ಅಡಿ 3 ಅಡಿ 3 ಅಡಿ ಗುಂಡಿ ತೆಗಿತಾ ಇದ್ದಾರೆ. ಇದಕ್ಕೇನಾಗ್ತಿದ್ದಾರೆ, ಸೊಪ್ಪು ಹಾಕಿ ಗೊಬ್ಬರ ಎಲ್ಲ ಹಾಕಿ ಏನು ಮಾಡ್ತೀರ, ತಿರುಬಿಟ್ಟು ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತೀರ. ಮತ್ತು ನಂತರ ಏನು ಮಾಡ್ತೀರಾ ಅಂದರೆ, ಈ ಬಾಳೆ ಗೆಡ್ಡೆನ ಏನು ಮಾಡ್ತಿದ್ದೀರಾ, ಭೂಮಿ ಒಳಗೆ 1-1.5 ಅಡಿ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಮುಚ್ಚಿಬಿಟ್ಟು ಏನು ಮಾಡ್ತಾಯಿದ್ದೀರಾ, ನೀವು ಇಲ್ಲೇ ನೀರು ಕೊಡ್ತಾಯಿದ್ದೀರಾ. ನೀರೆಲ್ಲಿ ಕೊಡ್ತಾಯಿದ್ದೀರಾ, ಈ ಗುಂಡಿಗೆ ನೀರು ಕೊಡ್ತಿದ್ದೀರಾ. ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀರಾ. ಮತ್ತು ಮುಂದಕ್ಕೆ ಕೂಡ ನೀವೆಲ್ಲ ಹಾಕ್ತೀರಾ, ಗೊಬ್ಬರ ಇಲ್ಲೇ ಹಾಕ್ತೀರಾ. ಇದರಿಂದ ಏನಾಗ್ತಿದೆ ಅಂದರೆ, ಬಾಳೆ ಗೆಡ್ಡೆ ಮೇಲೆ ಬೆಳೆಯುವಂಥ ಗಿಡ, ಬಾಳೆ ಬೇರಿನಿಂದ ಬೆಳೆಯುವಂಥ ಗಿಡ ಆಗಿರೋದ್ರಿಂದ ಏನಾಗುತ್ತೆ, ಇದಾದ ಮೇಲೆ ಮುಂದಕ್ಕೆ ಇನ್ನೊಂದು ಬರ್ತದೆ, ಮರಿ ಆಚೆ ಬರುತ್ತೆ.
ನಾವು ಮರಿಗಳು ಆಚೆ ಬರೋದನ್ನು ನೋಡ್ತೀವಿ. ಇದ್ರ ಪಕ್ಕ ಇನ್ನೊಂದು ಮರಿ ಬರೋದನ್ನು ಆಚೆ ನೋಡ್ತೀವಿ. ಅದು ಗೆಡ್ಡೆಗಳ ಮೇಲೆ ಬೆಳೆಯುವಂಥ ಗಿಡ. ಆದರೆ ಇಲ್ಲೇನಾಗುತ್ತೆ ಅಂತಂದರೆ, ನೀವು ಯಾವಾಗ ನೀರು ಇಲ್ಲೇ ಕೊಡ್ತಾಯಿದ್ದೀರಾ, ಗೊಬ್ಬರ ಇಲ್ಲೇ ಕೊಡ್ತಾಯಿದ್ದೀರಾ, ಈ ಬೇರಿನ ಗಂಟಾಗ್ತದೆ. ಅದ್ರ ಮುಖ್ಯವಾದ ಕೆಲಸ ಏನಿದೆ, ಬೇರುಗಳಲ್ಲಿ ಮುಖ್ಯವಾದಂಥ ತಂತು ಬೇರುಗಳು ಮುಂದೆ ಆಹಾರ ನೀರನ್ನ ಉಡ್ಕೊಂಡು ಹೋಗಬೇಕು. ಆದರೆ ನಾವು ನೀರು ಆಹಾರ ಇಲ್ಲೇ ಕೊಡ್ತಾರೆ ಏನಾಗ್ತವೆ, ಸೋಂಬೇರಿಯಾಗಿ ಕೂತು ಕುಚಂಬಟ್ಟ ಕೆಟ್ಟ ಅಂತ ಏನಾಗ್ತವೆ, ಅಲ್ಲೇ ಇರ್ತವೆ. ಯಾವಾಗ ಆ ಸಡಲವಾದ ಜಾಗದಲ್ಲೇ ಹೆಚ್ಚಾಗ್ತವೆ, ಏನಾಗ್ತವೆ, ಬರ್ತಿರೋವಂಥ ಮರಿ ನೀವು 1.5 ಅಡಿ 2 ಅಡಿ ಒಳಗಡೆ ಇಟ್ಟಿದ್ದೀರಾ. ಆದರೆ ಏನಾಗುತ್ತೆ, ಬರ್ತಾ ಇದನ್ನು ಹೊಡೆದಾಕ್ರಿ, ಇದನ್ನು ಕತ್ತರಿಸ್ತಾ ಇದ್ದಾರೆ, ಇದನ್ನು ಕತ್ತರಿಸ್ತಾ ಇದ್ದಾರೆ, ಬೆಳೆದಂಗೆ ಏನು ಮಾಡ್ತಾಯಿದ್ವಿ, ಇವು ಕತ್ತರಿಸ್ತಾ ಇದ್ದೀವಿ. ಆದರೆ 1 ವರ್ಷ ಇದು ಬಂದು ಆ ಗೊನೆ ಬಿಟ್ಟು ನಾವು ಈ ಗೊನೆ ಕತ್ತರಿಸೋಷ್ಟ್ರಂಗೆ ಏನಾಗ್ತಿದೆ ಅಂದರೆ, ಇದಾಗಲೇ ಮೇಲೆ ಬಂದುಬಿಟ್ಟಿದೆ. ನೀವು ಇಟ್ಟಿರೋದು ಇಲ್ಲಿ, ಈ ಬೇರುಗಳು ಇಲ್ಲಿ ಬೆಳೆದಿಲ್ಲಿರಲ್ಲ. ನಾವು ಮೊದಲೇ ನೋಡಿದ್ದೀವಿ. ಕಾರಣ ಯಾಕೆ ಅಂದರೆ, ನಾವು ಮೊದಲೇ ನೋಡಿದ್ದೀವಿ ಆಹಾರ ನೀರು ತೊಗೊಳ್ಳೋಂಥ ಬೇರೆ ಎಲ್ಲಿದೆ, ಹೆಚ್ಚು 96% ಮೇಲೆ 6 ಅಂಗ್ಲದಲ್ಲಿದೆ. ಎಲ್ಲಿದೆ, ಮೇಲೆ 6 ಅಂಗ್ಲದಲ್ಲಿದ್ದೇವೆ ಅಂತ ನಾವು ನೋಡಿದ್ದೀವಿ. ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ಏನಾಗ್ತಿದೆ, ಮೇಲೆ 6 ಅಂಗ್ಲದಲ್ಲೇ ಆಹಾರ ನೀರು ತೊಗೊಳ್ಳೋವಂಥ 96% ಬೇರಿರೋದು ಅಂತ ನಾವು ನೋಡಿದ್ದೀವಿ ಈಗಾಗಲೇ. ಈಗೇನಾಗುತ್ತೆ ಅಂದರೆ, ಈ ಗೆಡ್ಡೆಗಳು ಮರಿಗಳು ಬರ್ತಾ ಏನಾಗುತ್ತೆ ಅಂದರೆ, ನೀವು ಈ ಗೊನೆ ಕಡಿಯೋಷ್ಟ್ರಂಗೆ, ವರ್ಷದಲ್ಲಿ ನೀವು ಈ ಬೆಳೆ ಗೊನೆ ಕತ್ತರಿಸೋಷ್ಟ್ರಂಗೆ ಏನಾಗುತ್ತೆ ಅಂದರೆ, ಈ ಗಂಟುಗಳು ಮೇಲೆ ಬಂದು ಈ ಮರಿ ಮೇಲೆ ಬಂದುಬಿಟ್ಟಿರುತ್ತೆ. ಈ ಗೊನೆ ಯಾವಾಗ ಮಾತೆ ಆಚೆ ಬರುತ್ತೋ, ಇನ್ನೊಂದು ಹೊಸದನ್ನು ನೀವು ಹಿಂದೆ ಬಿಟ್ಕೊತೀರಾ. ನೀವು ಹಿಂದೆ ಬಿಟ್ಟಾಗ ಏನಾಗುತ್ತೆ, ಆ ಒಂದು ಗೆಡ್ಡೆ ಮೇಲೆ ಬಂದಿರೋದ್ರಿಂದ ಮುಂದಿನ ಫಸಲು ಬರೋಷ್ಟ್ರಂಗೆ, ಮುಂದಿನ ಫಸಲು ಬಂದು ನೀವು ಗೊನೆ ಬಂದು ಏನೇ ನೀವು 1 ಅಲ್ಲ 2 ಮರ 3 ಮರ ಕೊಟ್ಟಿದ್ರು ಅಂದರೆ ಏನಾಗುತ್ತೆ, ಈ ಗೆಡ್ಡೆ ಮೇಲೆ ಇರೋದ್ರಿಂದ ಗಾಳಿ ಯಥೇಚ್ಛ ಬಂದರೆ ಅದು ತಿರುಗ್ಕೊಂಡು ಇಡೀ ಮರ ಬಿದ್ದೋಗೋದನ್ನು ನಾವು ನೋಡ್ತೀವಿ. ಆದರೆ ನೈಸರ್ಗಿಕ ಕೃಷಿಲಿ ನಾವು ಮೊದಲೇ ನೋಡಿದ್ದೀವಿ, ಯಾವುದೇ ಗುಂಡಿ ತೋಡೋಂಗಿಲ್ಲ. ಕಾರಣ ಏನಕ್ಕೆ, ಈಗ ನಾವು ಈ ರೀತಿ ಒಳೆ ಮಾಡ್ಕೊಂಡು ಬಾಳೆ ಕಂದನ್ನು ಏನು ಗೆಡ್ಡೆನಿದೆಯೋ ತಗೊಂಡು ಕತ್ತರಿಸ್ಕೊಂಡು ಇಡೋದು ಅಂತ ನೋಡಿದ್ದೀವಿ. ಈ ಬಾಳೆಗೆಡ್ಡೆನ ನಾವು ಯಾವ ರೀತಿ ಆಯ್ಕೆ ಮಾಡೋದು, ಬಾಳೆಗೆಡ್ಡೆನ ನೀವು ನೈಸರ್ಗಿಕ ಕೃಷಿ ತೋಟಗಳಲ್ಲಿ ಸಿಕ್ಕಿದ್ರೆ ತೊಗೊಳ್ಳಿ, ಸಿಗಲಿಲ್ವಾ, ಎಲ್ಲಿ ಕೊಟ್ಟಿಗೆ ಗೊಬ್ಬರ ಅತಿ ಹೆಚ್ಚಾಕಿ ಬೆಳೀತಾ ಇದ್ದಾರೆ ತೊಗೊಳ್ಳಿ, ಇಲ್ಲ ನೀವು ಸಾವಯವದಲ್ಲಿ ಬೆಳೀತಾ ಇದ್ದಂತೆ ಅಲ್ಲಿಂದ ತೊಗೊಳ್ಳಿ, ಇಲ್ಲ ರಾಸಾಯನಿಕ ಆಗ್ತಾಯಿದ್ದಾರೆ ಕಮ್ಮಿ ಆಗ್ತಾಯಿದ್ದಾರೆ ಅನ್ನೋಂಥ ಜಾಗಗಳಿಂದ ತೊಗೊಳ್ಳಿ. ಎಲ್ಲೇ ನೀವು ತೊಗೊಂಡು ನೋಡ್ರಿ, ಅದಕ್ಕೆ ಯಾವುದೋ ಒಂದು ರೋಗ ಇರಬಾರ್ದು, ಪನಾಮ ವಿಲ್ಟ್ ಇರಬಾರ್ದು, ಬಂಚಿ ಟಾಪ್ ಇರಬಾರ್ದು, ಗರಿ ಒಣಗುವಂಥದ್ದು ಸಮಸ್ಯೆ ಇರಬಾರ್ದು. ಈ ರೀತಿ ಯಾವುದೋ ಸಮಸ್ಯೆ ಇಲ್ಲದೇ ಅತಿ ಹೆಚ್ಚು ಭಾರವಾಗಿ ಹೆಚ್ಚು ಹಣ್ಣು ಬಿಡುವಂಥ ಒಂದು ತೋಟ ಹುಡ್ಕೊಳ್ಳಿ. ಅಲ್ಲಿಂದ ನೀವು ಈ ಬಾಳೆ ಗೆಡ್ಡೆಗಳನ್ನ ತೊಗೊಬೋದು. ಈ ತೊಗೊಳೋಗೆ ಏನು ಮಾಡಬೇಕು ಅಂದರೆ, ಈ ಬಾಳೆಗೆಡ್ಡೆ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ಅಂದರೆ, ಈ ರೀತಿ ಆ ಮರಿ ಏನು ಬಂದಿದೆ ಈ ರೀತಿ ಬಂದಿರುತ್ತೆ. ಅಂದರೆ ಚೂಪಿಗೆ ಮೇಲೆ ಕಡಿಮೆ ಗಾತ್ರ, ಕೆಳಗಡೆ ಹೆಚ್ಚು ಗಾತ್ರ ಬಂದಿರೋವಂಥದ್ದನ್ನು ನೋಡಬೇಕು. ಆಮೇಲೆ ಬಂದಿರೋವಂಥ ಈ ಎಲೆ ಚಾಕು ಥರ ಚೂಪಾಗಿರ್ಬೇಕು, ಲಾಂಗ್. ನೋಡ್ತಿರಲ್ಲ, ನಮ್ಮ ಯಾವ ಹೀರೋ ಕೂಡ ಇಟ್ಕೊಂತಾರಲ್ಲ ಹಿಂಗೆ ಲಾಂಗು, ಆ ರೀತಿ ಹಿಂಗೆ ಚೂಪಾಗಿರ್ಬೇಕು. ದೊಡ್ಡದಾಗಿ ಹರಡ್ಕೊಂಡಿರಬಾರ್ದು, ಎಲೆನಾಗಬೇಕು, ಹರಡ್ಕೊಂಡಿರಬಾರ್ದು. ಈ ರೀತಿ ಇರೋವಂಥವನ್ನು ನಾವು ತೊಗೊಂಡು ಇದನ್ನು ಬುಡದ ಸಮೇತ ತೊಗೊಂಬರ್ತೀವಿ. ತೊಗೊಂಬಂದು ಏನು ಮಾಡ್ತೀವಿ ಅಂದರೆ, ಸಾಧಾರಣ ನಾವೆಲ್ಲ ಏನು ಮಾಡ್ತೀವಿ, ಈ ಬೇರುಗಳನ್ನ ಕತ್ತರಿಸ್ತೀವಿ. ಮತ್ತು ಭೂಮಿಗಿಡೋವಾಗ ನಾವೇನು ಮಾಡಬೇಕು, ಈ ರೀತಿ ಕತ್ತರಿಸ್ಬಿಟ್ಟು ಇದನ್ನು ಈ ರೀತಿ ಕತ್ತರಿಸ್ಕೊಂಡು ನಾವು ಭೂಮಿಯೊಳಗೆ ಇಡೋದನ್ನು ಮಾಡೋಕ್ಕಾಗ್ತದೆ. ಈ ಗೆಡ್ಡೆ ನಾವು ತೊಗೊಬೇಕಾದ್ರೆ ಆ ಗೆಡ್ಡೆ ಸುಮಾರು 500 ಗ್ರಾಮಿಂದ 900 ಗ್ರಾಮ್ ಇರಬೇಕು. ಗೆಡ್ಡೆ ಎಷ್ಟಿರಬೇಕು, ಸುಮಾರು 500 ಗ್ರಾಮಿಂದ 900 ಗ್ರಾಮ್ ಇರಬೇಕು. ಒಂದೇ ಥರದ ಬೆಳೆದಿರೋವಂಥ ಈ ಕಂದುಗಳನ್ನ ನೋಡಿ, ಮರಿ ಕಂದುಗಳನ್ನ ನೋಡ್ಬಿಟ್ಟು ಆಯ್ಕೆ ಮಾಡಿ. ಯಾಕೆಂದರೆ ಒಂದೇ ಸಮಯದಲ್ಲಿ ಬರೋವಂಥ ಒಂದು ವ್ಯವಸ್ಥೆ ಆಗುತ್ತೆ. ಸಣ್ಣ ದಪ್ಪ ಎಲ್ಲ ಇದ್ರೇನಾಗುತ್ತೆ, ಬೇರೆ ಬೇರೆ ಸಮಯದಲ್ಲಿ ಅದು ನಮಗೆ ಗೊನೆಗಳು ಕೊಡೋದ್ರಿಂದ ಏನಾಗುತ್ತೆ, ನಿರಂತರವಾಗೇನೋ ಬರುತ್ತೆ. ಆದರೆ ಎಲ್ಲೋ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ ಚೆನ್ನಾಗಿತ್ತು, 100 ರೂಪಾಯಿ ಗೊನೆ kg, ಅದೇ ರೀತಿ ಗಣೇಶನ ಹಬ್ಬಕ್ಕೆ ಬಂದಿರೋ ಚೆನ್ನಾಗಿತ್ತು ಅನ್ನೋದನ್ನು ಏನಾಗುತ್ತೆ, ನಮಗೆ ಬೇಡವಾದ ಸಮಯದಲ್ಲಿ, ಶೀತ ಸಮಯದಲ್ಲಿ ಡಿಸೆಂಬರಲ್ಲೆಲ್ಲ ಬಂದುಬಿಟ್ರೆ ಯಾರೂ ಬಾಳೆಹಣ್ಣೆ ತಿನ್ನಲ್ಲ, ಶೀತ ಅಂತಂತಾರೆ ಜನ. ಅಂಥ ಸಮಯದಲ್ಲಿ ತುಂಬ ಬೆಲೆ ಕುಸಿತ ಆಗುತ್ತೆ, ರೈತನಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇದನ್ನು ತೊಗೊಳಗ ಅರ್ಧದಿಂದ 3/4 kg ಒಳಗೆ ಅಥವಾ 900 ಗ್ರಾಮ್ ಒಳಗಿರೋಂಥ ಗೆಡ್ಡೆಗಳನ್ನ ತೊಗೊಂಡು ನಾವು ಇಡಬೇಕು. ಇದು ಇಡೋಕ್ಕೆ ಮುಂಚೆ ಏನು ಮಾಡ್ತೀವಿ, ಈ ಗೆಡ್ಡೆನ ಮಾತ್ರ ಏನು ಮಾಡ್ತೀವಿ, ಬೀಜಾಮೃತದಲ್ಲಿ ಹಿಂಗೆ ಅದ್ದದು ಎತ್ತದು. ಏನು ಮಾಡ್ತೀರಾ, ಬೀಜಾಮೃತದಲ್ಲಿ ಗೆಡ್ಡೆ ಮಾತ್ರ ಅದ್ದುತ್ತೀರಾ, ಎತ್ಬಿಟ್ಟು ಅದನ್ನು ನೆರಳಿಗೆ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀರಾ. ಈ ರೀತಿ ನೀವು ಆಗಲೇ ಈ ಏರ್ಬದುಗಳನ್ನ ಅಥವಾ ನಾವು ಸಾಲುಗಳನ್ನ ಮಾಡ್ಕೊಂಡಿದ್ದೀವಿ. ಈ ಸಾಲು ಮಾಡಿದ್ರಲ್ಲಿ ಏನು ಮಾಡ್ತೀರಾ ಅಂದರೆ, ನಾವು ಈಗ ಇದನ್ನು ನಾಟಿ ಮಾಡಬೇಕು.
ಈ ಗೆಡ್ಡೆನ ಏನು ಮಾಡ್ತೀವಿ ಬಿತ್ತನೆ ಅಥವಾ ನಾಟಿ ಮಾಡಬೇಕು, ನೆಡಬೇಕು ಅಂತ ಸಮಯದಲ್ಲಿ ಏನು ಮಾಡ್ತೀರಾ, ಈ ಗೆಡ್ಡೆ ಎಷ್ಟಿದೆ, ಗೆಡ್ಡೆ ಎಷ್ಟಿದೆಯೋ ಅದಕ್ಕಿಂತ ಸ್ವಲ್ಪ ಮಾತ್ರ ಹೆಚ್ಚಾಗಿ ಏನು ಮಾಡ್ತೀರಾ, ಆಳದಲ್ಲಾಗಲಿ ಅಗಲದಲ್ಲಾಗಲಿ ಏನು ಮಾಡ್ತೀರಾ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾತ್ರ ತೆಗಿತೀರ. ಒಂದು ಶನಕೆ ಇರ್ಬೋದು, ಗುದ್ಲಿ ಇರ್ಬೋದು, ಅಥವಾ ಕೋಲ್ ಗುದ್ಲಿ ಇರ್ಬೋದು, ಅಥವಾ ಸಡಲಾಗಿದೆ ಅಂದರೆ ಕೈಯಲ್ಲೇ ಹಿಂಗೆ ಬಗ್ದಿಡಬೇಕು. ಬಗ್ದು ಬಾಳೆ ಇಡು ಅಂತ ಹೇಳಿದರೆ ಅದು ತಪ್ಪು. ಇಲ್ಲಿ ನೋಡಿದ್ರೆ ನೀವೆಷ್ಟೇ ಬಗ್ದು ಏನೇ ಮಾಡಿದರೆ ಏನಾಗ್ತಿದೆ, 1 ವರ್ಷಕ್ಕೆಲ್ಲ ಅದು ಮೇಲೆ ಬರ್ತಿದೆ, ಬಿದ್ದೋಗ್ತಿದೆ. ನಮಗೆ ಶಾಶ್ವತವಾಗಿರಬೇಕು ಅಂದರೆ ಈ ರೀತಿ ನಾವು ಮಾಡಬೇಕು. ಇದನ್ನು ಮಾಡಿದಾಗ ಏನು ಮಾಡ್ತೀವಿ, ಈ ರೀತಿ ಮಾಡಿಬಿಟ್ಟು ಇದು ಮೇಲಿನ ಈ ಮಣ್ಣನ್ನ ಈ ತೆಗಿಬೇಕಾದ್ರೆ ಕೂಡ ಏನು ಮಾಡ್ತೀರಾ ಅಂದರೆ, ಈ ಮೇಲ್ಮಣ್ಣು ಏನು ತೆಗಿತೀರಾ, ಮೇಲೂ ಒಂದು 4 ಅಂಗ್ಲದ ಮಣ್ಣೇನಿದೆ ಎತ್ತು ಈ ಮದ್ದಿಗೆ ಹಾಕೊಳ್ಳಿ, ಕೆಳಗಡೆ ಇರೋ ಮಣ್ಣು ಏನು ಮಾಡ್ತಾರೆ ಈ ಕಡೆಗೆ ಹಾಕೊಂತಾರೆ. ಈ ಮೇಲೆ ಹಾಕೊಂಡಿರೋಂಥ ಮಣ್ಣಿಗೆ ಏನು ಮಾಡ್ತೀರಾ, ಅಷ್ಟೇ ಪ್ರಮಾಣದಲ್ಲಿ 1 ಬಕ್ಸೆ ಅಥವಾ 2 ಬಕ್ಸೆ ಏನು ಮಾಡ್ತೀರಾ, ಘನ ಜೀವಾಮೃತನ ಹಾಕೊಬೇಕು. 1 ಬಕ್ಸೆ ಅಥವಾ 2 ಬಕ್ಸೆನ ಏನು ಮಾಡ್ತೀರಾ, ಘನ ಜೀವಾಮೃತ ಬೆರೆಸ್ಬಿಟ್ಟು ಏನು ಮಾಡ್ತೀರಾ, ಅದನ್ನು ಈ ಗೆಡ್ಡೆ ಇಟ್ಟ ನಂತರ ಈ ಸಡಲವಾದ ಮಣ್ಣನ್ನು ಘನಜೀವಾಮೃತದ ಜೊತೆ ಬೆಳೆಸಿದರೆ ಮೇಲ್ಮಣ್ಣಿನ ಜೊತೆಗೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕೂರಬೇಕು. ಯಾವುದೇ ಒಂದು ಸಂದಿಲ್ದನೆ ಮಾಡಿ ಚೆನ್ನಾಗಿ ಒತ್ತುಬಿಡಬೇಕು. ಯಾವುದೇ ರೀತಿ ಗಾಳಿ ನೀರು ಒಳಗಡೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ನಮಗೆ ನಿರಂತರ ಬರ್ತದೆ. ಇವಾಗ ಇಲ್ಲಿಗೆ ದ್ರವ ಜೀವಾಮೃತ ನಿರಂತರವಾಗಿ ತಿಂಗಳಿಗೆ 2 ಸಲ ಕೊಟ್ಕೊಂಡು ಹೋಗೋದ್ರಿಂದ ನಮಗೆ ತನ್ನಿಂತಾನೇ ಬರ್ತಾ ಇರುತ್ತೆ. ಆದರೆ ಈ ರೀತಿ ಮಾಡೋಕ್ಕೆ ಮುಂಚೆ ನಾವೇನು ಮಾಡಬೇಕು ಅಂದರೆ, ಬಾಳೆ ಗಿಡಕ್ಕೆ ನಾವು ಅಂತರ ಬೆಳೆಗಳು ಕೂಡ ಆಗ್ತಾ ಇರೋದ್ರಿಂದ ಕೊನೆ ಹಂತದ ನಾವು ಉಳುಮೆ ಮಾಡಿದಾಗ, ಕೊನೆ ಹಂತದ ಮಡಿಕೆ ಹೊಡೆದಾಗ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ಒಂದು 200 kg ಅಷ್ಟು ಘನಜೀವಾಮೃತನ ಏನು ಮಾಡ್ತೀವಿ, ಇಡೀ 1 ಎಕರೆ ಭೂಮಿಗೆ ಎರ್ಚ್ಬಿಟ್ಟು ಏನು ಮಾಡ್ತೀವಿ, ಕೊನೆ ಉಳುಮೆ ಮಾಡಿಬಿಟ್ಟು ತದನಂತರ ಅದು ಮಣ್ಣಲ್ಲಿ ಬೆರೆಯುತ್ತೆ. ಈ ಥರ ಸಾಲುಗಳು ಮಾಡ್ಕೊಂಡು ನಾವು ಇಡೋವಂಥ ಗಿಡಗಳು, ಬಾಳೆ ಮುಖ್ಯವಾದ ಫಸಲಿರೋದ್ರಿಂದ ಇದಕ್ಕೆ ಇಡ್ತೀರಿ. ನೀವು ನುಗ್ಗೆ ಎಲ್ಲ ಇಡೋದಕ್ಕೆ ನೀವು ಏನೂ ಹಾಕಬೇಡಿ, ಆಗಲೇ ಇದು ಎರ್ಚಿದ್ರೆ 200 kg ತನ್ನಿಂದ ತಾನೇ ಬರುತ್ತೆ. ಈ ಘನಜೀವಾಮೃತನ ಬೆರೆಸ್ಬಿಟ್ಟು ಇಡೋದನ್ನು ಮರಿಬೇಡಿ ದಯವಿಟ್ಟು. ಮೊದಲನೇ ಹಂತದ ಪೋಷಕಾಂಶಗಳು ಅದು ಬೇಕಾಗುತ್ತೆ. ಈ ಘನಜೀವಾಮೃತದಲ್ಲಿ ಬರೀ ಜೀವಾಣುಗಳಷ್ಟೇ ಅಲ್ಲ, ನಾವು ಏನು 1 ಬಕ್ಸೆ 2 ಬಕ್ಸೆ ಹಾಕ್ತಿದ್ದೀವಿ ಅಷ್ಟು ಪೋಷಕಾಂಶಗಳನ್ನು ಕೂಡ ಹಾಕ್ತಾಯಿದ್ದೀವಿ. ನೇರವಾಗಿ ಬೇರೆಲ್ಲ ಬೆಳೆದು ಮುಂದೆ ಹೋಗಿ ಇಲ್ಲಿ ಬೆಳೆದಿರೋಂಥ ಬೇರುಗಳು ಇದಕ್ಕೆ ಬಂದು ಸಿಕ್ಕಿ ಅವು ಅದಕ್ಕೆ ಒಂದರಿಂದ ಒಂದು ಪರಸ್ಪರ ವಿಂಗಡಣೆ ಮಾಡ್ಕೊಂಡು ತೊಗೊಂಡು ಇದು ಬೆಳಿಬೇಕು ಅಂತ ಸ್ವಲ್ಪ ಸಮಯ ಆಗುತ್ತೆ. ಅದು ಬೆಳೆಯೋದಕ್ಕೆ ಮೊದಲನೇ ಹಂತದ ಬೆಳವಣಿಗೆಗಳಿಗೆ ಏನು ಮಾಡಬೇಕು, ನಾವು ಘನಜೀವಾಮೃತ ಖಂಡಿತವಾಗಿ ಯಾವುದೇ ಒಂದು ಫಸಲು ನೀವು ಇಡ್ತೀರಾ, ಯಾವುದೇ ಒಂದು ಸಸಿ ಇಡ್ತೀರಾ ಅಂದರೆ, ಒಂದು ಟೊಮೆಟೊ ಇಡ್ಬೋದು, ಮೆಣಸಿನ್ಕಾಯಿ ಇಡ್ಬೋದು, ಏನೇ ಇಡ್ಬೋದು, ಅದ್ರ ಜೊತೆ ಏನು ಮಾಡ್ತೀರಾ, ಸಸಿ ಇಡೋಕ್ಕೆ ಮುಂಚೆ ಒಂದಿಷ್ಟು ಘನಜೀವಾಮೃತ ಮಣ್ಣಲ್ಲಿ ಬೆರೆಸ್ಬಿಟ್ಟು ಹಾಕಿ ಈ ರೀತಿ ಬೆಳಿಬೇಕು. ಈಗ ಇದು ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ, ಒಂದು ಬಾಳೆ ಗಿಡ ಬಂದಿದೆ ಅಂದಾಗ 2 ಎಲೆ ಆಯಿತು, 4 ಎಲೆ ಆಯಿತು, ಇದ್ರ ಪಕ್ಕದಲ್ಲಿ ಇದ್ದಕ್ಕಿದ್ದಂಗೆ ಮರಿ ಬರುತ್ತೆ. ಮರಿಗಳು ಬರೋಕ್ಕೆ ಶುರುವಾಗ್ತಾರೆ. ಈ ಮರಿಗಳನ್ನ ಶುರುವಾದಾಗ ಏನಾಗಿದೆ ಅಂದರೆ, ನಮ್ಮಲ್ಲೊಂದು ಇದಿದೆ, ಒಂದು ಚಾಕು ತೊಗೊಂಡು ಏನು ಮಾಡ್ತೀವಿ, ಒಂದು ಕುಡ್ಲು ಇಂಥ ತೊಗೊಂಡು ಏನು ಮಾಡ್ತೀವಿ, ಇದನ್ನು ಕತ್ತರಿಸೋದು ನೋಡ್ತಾ ಇದ್ದೀವಿ. ಈ ಕತ್ತರಿಸೋದ್ರಿಂದ ಏನಾಗ್ತಿದೆ ಅಂದರೆ, ನೀವು ಯಾವ ಭಾಗ ಕತ್ತರಿಸಿದಿರೋ ಅದರೊಳಗೆ ಮತ್ತೆ ಬರೋದನ್ನು ನಾವು ನೋಡ್ತೀವಿ. ಮತ್ತು ಮರಿ ಅದರೊಳಗಿಂದನೇ ಉಟ್ಕೊಂಡು ಚಿಗುರ್ಕೊಂಡು ಬರೋದನ್ನು ನೋಡ್ತೀವಿ. ಇದೇನಾಗುತ್ತೆ ಅಂದರೆ, ಒಂದು ಬಾಳೆ ಒಂದು ಅವಧಿಯೊಳಗೆ ಸುಮಾರು 8, 10, 12 ಬರ್ತಾ ಇರ್ತವೆ. ಇದನ್ನು ನೀವು ಕತ್ತರಿಸ್ತಾನೆ ಇರ್ತಾರೆ, ರೈತನ ಬೇಜಾರಾಗಿ ಬಿಟ್ಬಿಡ್ತಾನೆ. ಹಾಗಾಗಿ ಇದನ್ನೇನು ಮಾಡಬೇಕು ಅಂದರೆ, ಕತ್ತರಿಸೋಕೆ ಹೋಗಬೇಡ್ರಿ. ಈ ರೀತಿ ಬಂದಂಥದ್ದನ್ನು ಏನು ಮಾಡ್ತೀರಾ, ವಿಡಿಯೋದಲ್ಲಿ ಕೂಡ ನೀವು ನೋಡ್ತೀರಾ, ಇದನ್ನು ಚೆನ್ನಾಗಿ ನುಳ್ಸ್ಬಿಡ್ಬೇಕು. ಹಿಂಗೆ ಬಟ್ಟೆ ನುಳ್ಸ್ದಂಗೆ ಹಿಂಗೆ ನುಳ್ಸ್ಬಿಡಿ. ಕೆಳಗಡೆ ಭಾಗದಲ್ಲಿ ಇದನ್ನು ನುಳ್ಸ್ಬಿಟ್ಟು ಏನು ಮಾಡ್ತೀರಾ, ಇದನ್ನು ಹಿಂಗೆ ಬಗ್ಗಿಸ್ಕೊಂತೀರಾ. ಬಗ್ಗಿಸ್ಬಿಟ್ಟು ಇದನ್ನು ಒಂದು ಕೋಲ್ಗುದ್ಲಿ, ಏನು ಕೋಲ್ಗುದ್ಲಿ ಅಂತ ಇದೆಯೋ ಇದನ್ನು ತೊಗೊಂಡು ಏನು ಮಾಡ್ತೀರಾ, ಜಜ್ಜಿಬಿಡ್ತೀರ. ಅಲ್ಲಿ ಹಿಂಗೆ ಜಜ್ಜಿಬಿಟ್ರಿ ಅಂದರೆ ಏನಾಗುತ್ತೆ, ಅದು ಮತ್ತೆ ಅಲ್ಲಿ ಹುಟ್ಟೋದಿಲ್ಲ. ಒಂದೊಂದು ಕಳೆದ್ವಿ, ಇನ್ನೊಂದು ಕಳೆದ್ವಿ, ಮತ್ತೊಂದು ಕಳೆದ್ವಿ. ಎಲ್ಲಿ ತನಕ ಕಳಿತೀವಿ, ಎಲ್ಲಿ ಈ ಮಾತೆ ಗಬ್ಬ ಕಟ್ಬಿಟ್ಟು ಈ ಎಲೆಗಳು ದೊಡ್ಡ ದೊಡ್ಡದಾಗಿ ಬರ್ತಾ ಇರ್ತವೆ, ನಿರಂತರವಾಗಿ ದೊಡ್ಡದಾಗಿ ಬರ್ತಾ ಇರ್ತವೆ. ಆದರೆ ಗಬ್ಬ ಕಟ್ಟಿದ ಸಮಯದಲ್ಲಿ ಏನಾಗ್ತವೆ ಅಂದರೆ, ಕಟ್ಟೋಂಥ ಸಮಯದಲ್ಲಿ ಈ ಎಲೆಗಳು ಚಿಕ್ಕದಾಗ್ತವೆ. ಎಲೆಗಳು ಚಿಕ್ಕದಾಗಿ ಏನಾಗ್ತದೆ, ಕೊನೆಯದು ಒಂದು ಎಲೆ ಅದನ್ನು ಸುತ್ತಕೊಂಡು ಅದು ಮಾತೆ ಆಗುತ್ತೆ. ಈ ಮಾತೆ ಅಂತ ಅಥವಾ ಹೂವು ದಿಂಡೆ ಯಾವಾಗ ಆಚೆ ಬರುತ್ತೆ, ಯಾವಾಗ ಹಿಂಗೆ ಆಚೆ ಕಾಣುತ್ತೋ ಆವಾಗ ವಿರುದ್ಧ ದಿಕ್ಕಿನಲ್ಲಿ ಬಾಳೆ ಗೊನೆಯ ಹೂವು ಯಾವಾಗ ಈ ರೀತಿ ಆಚೆ ಬರುತ್ತೋ, ಈ ಯಾವ ಭಾಗದಲ್ಲಿ ಬಂದಿದೆಯೋ ಅದರ ವಿರುದ್ಧ ದಿಕ್ಕಿನಲ್ಲಿ ಬಂದಿರೋಂಥ ಹೊಸ ಮರಿನ ಏನು ಮಾಡ್ತೀರಾ, ಬಿಡ್ತೀರಾ. ಅಲ್ಲಿ ತನಕ ಮರಿಗಳ್ನ ಬಿಡಬೇಡಿ. ಮರಿಗಳ್ನ ಏನು ಮಾಡ್ತೀರಾ, ಹಿಂಗೆ ನಜ್ತಾ ಇರ್ತೀರಾ. ಯಾವಾಗ ಈ ಗೊನೆ ಬಂದಾಗ ನಿಮಗೆ ಸಾಧಾರಣ ಗೊತ್ತಾಗುತ್ತೆ, ಇವಾಗ 8 ತಿಂಗಳಾಗಿದೆ, ನಾವು ಗಿಡ ಹಾಕಿ ಇವಾಗ ಮಾತೆ ಆಚೆ ಬರುತ್ತೆ.
ನಮಗೆ ಗೊತ್ತಿರುತ್ತೆ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ತೀರಾ, ಬಂದಿರೋಂಥ ಒಂದು 15 ದಿವಸ ತಿಂಗಳು ಆಗಿರೋಂಥ ಗಿಡಗಳ್ನ ಇದ್ದರೆ ನೀವು ಅದನ್ನ ಹಂಗೆ ಬಿಟ್ಕೊತೀರ ಮರಿಗಳ್ನ. ಈ ಮಾತೆ ಆಚೆ ಬಂದಾಗ ಏನು ಮಾಡ್ತೀರಾ, ಆ ವಿರುದ್ಧ ದಿಕ್ಕಿನಲ್ಲಿ ಮರಿ ಬಿಟ್ಕೊಳ್ಳಿ. ತೀರ ವಿರುದ್ಧ ವಿಧಿ ಇಲ್ಲ ಅಂದರೆ ಬೇರೆ ಕಡೆ ಬಂದಿರೋದನ್ನು ಬಿಟ್ಕೊಳ್ಳಿ, ಅದೇ ದಿಕ್ಕಿನಲ್ಲಿ ಬಂದಿರೋದನ್ನು ಬಿಡಕ್ಕೆ ಹೋಗಬೇಡಿ. ಇದಾದ ನಂತರ ಏನು ಮಾಡ್ತೀರಾ ಅಂದರೆ, ಈ ರೀತಿ ಮಾತೆ ಬರುವಾಗ ಏನಾಗುತ್ತೆ, ಈ ಅಷ್ಟರೊಳಗಾಗಲೇ ಈ ಗರಿಗಳು ಒಣಗ್ತಾ ಇರ್ತವೆ, ಎಲೆಗಳು ಒಣಗ್ತಾ ಇರ್ತವೆ, ಕೆಳಗಡೆಗೆ ಬೀಳ್ತಾ ಇರ್ತವೆ. ಕೆಳಗಡೆ ಅಂತ ಎಲೆಗಳು ಏನಾಗ್ತಾ ಇರ್ತವೆ, ಒಣಗುಟ್ಟು ಕೆಳಗಡೆ ಬೀಳ್ತಾ ಇರ್ತವೆ. ಯಾವುದೇ ಕಾರಣಕ್ಕೂ ಇದನ್ನು ಕತ್ತರಿಸಕ್ಕೆ ಹೋಗಬೇಡಿ. ಇದು ಯಾವಾಗ ಈ ಹಸಿರು ಇರೋದು ಹಳದಿ ಆಗ್ಬಿಟ್ಟು ವಾಪಸ್ಸು ಹಳದಿಯಾಗಿ ಅದು ಒಣಗಕ್ಕೆ ಶುರುವಾಗುತ್ತೋ, ಇದರೊಳಗಿಂತ ಸಾರ್ವಜನಿಕ, ಫಾಸ್ಫರಸ್ಸು, ಪೊಟ್ಯಾಶು, ರಂಜಕ, ಪೊಟ್ಯಾಶು, ಮೆಗ್ನೀಷಿಯಮ್ ಇವೇನಾಗ್ತವೆ ಅಂದರೆ ವಾಪಸ್ ಹೊರಗೆ ಬೇರುಗಳಿಗೆ ಸೇರ್ಕೊಂಡಿರ್ತವೆ. ಮತ್ತೆ ಇದಕ್ಕೆ ಬೇಕಾದಾಗ ವಾಪಸ್ಸಲ್ಲಿ ಬರ್ತವೆ. ಮತ್ತು ಈ ಗರಿಗಳು ಈ ಒಣಗಿರೋಂಥವು ಯಾವಾಗ ಅದ್ರ ಮೈ ಮೇಲೆ ಹಿಂಗೆ ಬೀಳುತ್ತೋ ಆ ಗಿಡದ ಸೆರಗದು, ಆ ಸೆರಗನ್ನು ಯಾವತ್ತೂ ಮುಟ್ಟಕ್ಕೆ ಹೋಗಬೇಡ್ರಿ. ತೀಕ್ಷ್ಣವಾದ ಬಿಸಿಲು ಮತ್ತು ತುಂಬ ತಣ್ಣನೆ ಗಾಳಿ ಇದ್ರ ಮೇಲೆ ಪ್ರಭಾವ ಬೀರೋದನ್ನು, ಇದ್ರ ಮೇಲೆ ಆಘಾತ ಮಾಡೋದನ್ನು ತಪ್ಪಿಸುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಗರಿಗಳನ್ನ ನೀವು ಕತ್ತರಿಸಬಾರ್ದು. ಅದಾದ ನಂತರ ಈ ಬಾಳೆಗೊನೆ ಆಯಿತು, ಬಾಳೆಗೊನೆ ಬಂದ್ಬಿಟ್ಟು ಪೂರ್ಣವಾಗಿ ಏನಾಗ್ತದೆ, ದೊಡ್ಡದಾಯಿತು. ಈ ಬಾಳೆಗೊನೆ ಬಂದೇನಾಯಿತು, ದೊಡ್ಡದಾಗತ್ತೆ. ಈ ರೀತಿ ಯಾವಾಗ ಬಾಳೆ ತನ್ನ ಪೂರ್ಣ ಕಾಯಿಗಳನ್ನ ಕೊಟ್ಟು ಆಚೆ ಬರ್ತದೋ, ಈ ಕೆಳಗಡೆ ಇರೋಂಥದ್ದನ್ನು ಕತ್ತರಿಸ್ಬಿಡೋದು ನಾವು. ಈ ಹೂವಿನ ಏನು ಕೊನೆ ಇದಿರುತ್ತೋ ಅದನ್ನು ಕತ್ತರಿಸ್ಬಿಟ್ಟು ನಾವೇನು ಮಾಡ್ತೀವಿ, ಇದಕ್ಕೆ ಜೀವಾಮೃತ ಒಂದು ಅರ್ಧ ಲೀಟ್ರನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಇದಕ್ಕೆ ಕಟ್ಬಿಟ್ರೆ ಏನಾಗುತ್ತೆ, ಕೆಳಗಡೆಯಿಂದ ಮೇಲೆ ಒಂದೇ ಗಾತ್ರದ ಒಂದೇ ಅಳತೆಯ ಬಾಳೆ ಕಾಯಿಗಳು ಬರುತ್ತೆ. ನಾವು ಸಾಧಾರಣ ಗೊನೆಯಲ್ಲಿ ಏನು ನೋಡ್ತೀವಿ ಅಂದರೆ, ಕೆಳಗಡೆ ತುಂಬ ಸಣ್ಣದಿರ್ತವೆ, ಮೇಲೆ ತುಂಬ ದೊಡ್ಡ ಬಾಳೆಗಳು ಇರ್ತವೆ. ಅದಾಗ್ದೇ ನೀವು ಯಾವಾಗ ಈ ರೀತಿ ಜೀವಾಮೃತ ಕೊಡ್ತೀರೋ, ನೇರ ಪೋಷಕಾಂಶಗಳನ್ನ ಈ ರೀತಿಯಿಂದ ಕೊಡ್ತಾ ಇದ್ದೀವಿ. ಕೊಟ್ಟಾಗ ಏನಾಗುತ್ತೆ, ಮೇಲಿಂದ ಕೆಳಗಡೆ ತನಕ ಒಂದೇ ಗಾತ್ರದ ಹಣ್ಣುಗಳು ಬರ್ತವೆ. ಒಳ್ಳೆ ಉತ್ಕೃಷ್ಟವಾದ ಬೆಲೆ ಸಿಗುತ್ತೆ ರೈತನಿಗೆ. ಹಾಗಾಗಿ ಈ ರೀತಿ ನಾವು ಮಾಡಬೇಕಾಗತ್ತೆ. ಇದ ನಂತರ ಮುಂದೆ ಯಾವ ರೀತಿ ರೋಗಗಳು ಬರ್ತಾವ, ಯಾವ ರೀತಿ ನೀರನ್ನ ನಿರ್ವಹಣೆ ಮಾಡಿ ಎಲ್ಲ ರೋಗಗಳು ನಾವು ತಪ್ಪಿಸ್ಕೊಬೋದು, ಯಾವ ರೀತಿ ಜೀವಾಮೃತ ಬಳಸೋದಂತ ಎಲ್ಲದನ್ನು ನಾವು ಈ ಸಂಚಿಕೆಯಲ್ಲಿ ಮುಗಿಸೋಕ್ಕಾಗ್ತಿಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಬಾಳೆ ಪರಂಗಿನ ಖಂಡಿತವಾಗಿ ಮುಗಿಸೋಣ. ಧನ್ಯವಾದ.